ಬಾಸ್ ಮನೆಯಿಂದ ಈ ವಾರ ಎವಿಕ್ಷನ್ ಆಗಿ ಆಚೆ ಬಂದಂತಹ ಉತ್ತರ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಂತಹ ಮಾಳು ನಿಪ್ನಾಳ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಹಾಯ್ ಸರ್, ಉತ್ತರ ಕರ್ನಾಟಕದ ಮಂದಿಗೆ ತುಂಬಾ ನಿರಾಸೆ ಮಾಡಿಸಿದ್ದೀರಾ ಅಂತ ಅನ್ಸುತ್ತೆ. ಯಾಕಂದರೆ ಇಷ್ಟು ಬೇಗ ಆಚೆ ಬರ್ತೀರಾ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಈಗ ತಾನೇ ನೋಡ್ತಾ ಇದ್ದೆ ನಿಮ್ಮ ಮನೇಲಿ ನಿಮ್ಮ ಅಣ್ಣನ ಮಗ ಎಲ್ಲರೂ ಕೂಡ ಅಳ್ತಾ ಇದ್ರು. ಸೊ ಬಿಗ್ ಬಾಸ್ ಜರ್ನಿ ಬಗ್ಗೆ ಮತ್ತು ಇಷ್ಟೊಂದು ಪ್ರೀತಿ ಗಳಿಸ್ಕೊಂಡಿದ್ದೀರಾ, ಏನು ಹೇಳ್ತೀರಿ ಅಂತ? ಹೇಳ್ಬೇಕಂದ್ರೆ ಮೇಡಮ್, ಯಾಕೆ ನಾವು ಒಬ್ಬ ಹಳ್ಳಿ ಪ್ರತಿಭೆ. ಯಾಕಂದ್ರೆ ನಾ ಒಬ್ಬ ಬೆಳಿಬೇಕಾದ್ರೆ ನಾ ಒಬ್ಬ ಕಲಾವಿದರಿಂದ ನಾ ಬೆಳೆದವ. ಈ ಉನ್ನತ ಮಟ್ಟಿಗೆ ಇಷ್ಟು ಬೆಳೆದ ಕೇಸಿಂದ ಒಂದು ಹೆಸರು ಗುರುತಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಬರಬೇಕಾದ್ರೆ ನನಗೆಲ್ಲ ನನ್ನ ಅಭಿಮಾನಿಗಳ್ದ ಪುಣ್ಯ. ಯಾಕಂದ್ರೆ ನನಗೆ ಅವ್ರದ್ದು ಆಶೀರ್ವಾದ. ಯಾಕಂದ್ರೆ ಅವ್ರನ್ನಂತಿ ನನ್ನ ಜೀವ ಇರೋವರೆಗೂ, ಈ ಜೀವ ಮಣ್ಣ ಹೋಗೋವರೆಗೂ ಮರಿಬಾರ್ದು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳ್ಕೇಸಿಂದ ನಾನು ನಿರೀಕ್ಷಣೆ ಮಾಡಿರ್ಕಿಲ್ಲ, ನಾ ಅನ್ಕೊಂಡಿರ್ಕಿಲ್ಲ. ಯಾಕಂದ್ರೆ ಒಂದು ಅಂಥ ದೊಡ್ಡ ವೇದಿಕೆಗೆ ಹೋಗಿಸಿಂದ, ಈ ಹಳ್ಳಿ ಪ್ರತಿಭೆ ಹೋಗಿಸಿಂದ ಇಷ್ಟು ದಿನ ಇರ್ತಾನು ಅಂತ ಹೇಳ್ಕಿಸಿಂದ ಅನ್ಕೊಂಡಿರ್ಕಿಲ್ಲ ನಾನು. ಯಾಕಂದ್ರೆ ಅವ್ರಿಗೆ ಇಷ್ಟು ದಿನ ನನಗೆ ಇಟ್ಕೊಂಡಿದ್ದ ಇಷ್ಟು ದಿನ ನಾನು ಓಟ್ ಹಾಕಿ ಉಳಿಸ್ಕೊಂಡಿದ್ದ ಒಂದು ದೊಡ್ಡ ಖುಷಿ ಐತಿ. ನನಗೆ ಭಾಳ ಹೆಮ್ಮೆ ಅಂದ್ರೆ ಹೆಮ್ಮೆ ವಿಷಯ. ಯಾಕಂದ್ರೆ ನಾನು ನಿರೀಕ್ಷೆ ಮಾಡಿದ್ದ ನಾ ಅವ್ರಿಗೆ ಜನಕ್ಕೆ ಹೊಂದಾಣಿಕೆ ಹಾಕೊಂಡಿರ್ಲು ಅಂತ ಹೇಳ್ಕಿಸಿಂದ ನನಗೆ ಪ್ರಶ್ನೆ ಫಸ್ಟ್ ವಾರ ಸೆಕೆಂಡ್ ವಾರ ಅಂತ ಹಿಂಗೆ ತಲೆ ಕಟ್ಟಿತ್ತು ನನಗೆ. ಇವ್ರ ಜೋಡಿ ಹೆಂಗೆ ಮಾತಾಡ್ದು, ಇವ್ರ ಜೋಡಿ ಹೆಂಗೆ ಹೊಂದಾಣಿಕೆ ಆಗುದಾ, ಇವರೇ ಹಿಂಗೆ ಮಾತಾಡ್ತಾರೋ, ನನ್ನ ಭಾಷೆಯೇ ಬೇರೆ, ಅವ್ರ ಭಾಷೆಗೆ ನನ್ನ ಭಾಷೆಗೆ ಹೊಂದಾಣಿಕೆ ಹಾಕೋತಿಲ್ಲ ಆಮೇಲೆ ಅಂತ ಹೇಳ್ಕಿಸಿಂದ ಭಾಳ ಒಂದು ಮನದಾಗ ಕುತೂಹಲ ಆಯಿತು. ಹಂಗೆ ಜರ್ನಿ ಕಂಟಿನ್ಯೂ ಆಯಿತು. ಫಸ್ಟ್ ವಾರ ಸೆಕೆಂಡ್ ವಾರ ಅಂತ ನನ್ನ ಫ್ಯಾಮಿಲಿ ನೆನಪಂತಿ ಸಿಕ್ಕಾಪಟ್ಟಿ ಕಾಡ್ತು. ಯಾಕಂದ್ರೆ ಯಾಕೆ ಕಾಡ್ತಪ್ಪ ಅಂದ್ರೆ, ನಾವು ಒಂದು ದಿನ ಎಲ್ಲಿಯೂ ಬೇರೆ ಕಡೆ ಹೋಗಿಸಿಂದ ಸ್ಟೇ ಮಾಡಿದವಲ್ಲ, ಬೇರೆ ಕಡೆ ವಸ್ತಿ ಮಾಡಿದವಲ್ಲ. ಒಂದು ದಿನ ಆಯಿತು, 2 ದಿನ ಆಯಿತು, ಲಾಸ್ಟ್ 3ನೇ ದಿನಕ್ಕೆ ನಾನು ಮನೆಗೆ ಇರ್ತಿದ್ನಿ. ಯಾಕಂದ್ರೆ ನನ್ನ ಮಕ್ಕಳಾಯಿತು, ನನ್ನ ತಂದೆ ತಾಯಿ ಆಯಿತು, ನಮ್ಮ ಫ್ಯಾಮಿಲಿ ಆಯಿತು, ನನ್ನ ಮಿಸ್ಸಸ್ ಆಯಿತು, ಹಿಂಗೆಲ್ಲ ಒಂಥರ ಕೆಟ್ಟ ನೆನಪು ಕಾಡ್ತಿದ್ದು. ಅದು ನೆನಪು ಅಲ್ಲಿ ಬರೋಕೆ ಶುರು ಮಾಡ್ತು 2 ವಾರ ಆದ ನಂತರ. ಅದನ್ನ ಒಂದು ವಿಷಯ ಇಟ್ಕೊಂಡು ಕಿಸಿಂದ ಒಬ್ಬರು ನಾಮಿನೇಟ್ ಮಾಡಿರು. ನಾಮಿನೇಟ್ ಮಾಡೋಣ, ಅವಾಗ ನಾ ಕಣ್ಣೀರು ಹಾಕಿನಿ. ಅವ್ರಿಗೆ ನನ್ನ ಮನಸ್ಸಿನಾಗಿಂದ ಹೇಳ್ಕೋದು ತಪ್ಪೇನಾ? ಇಲ್ಲಿ ಅದನ್ನು ಹೇಳ್ಕೊಂಡಿದ್ದು ನಾಮಿನೇಟ್ ಮಾಡ್ತಾರಂದ್ರೆ ಇಲ್ಲಿ ಫ್ಯಾಮಿಲಿ ಬಗ್ಗೆ ಆಯಿತು, ಯಾವ್ದ್ರ ಬಗ್ಗೆ ಆಯಿತು, ನಾವು ಹೇಳ್ಕೋಬಾರ್ದು ಅನ್ನೋದು ಅವಾಗ ಒಂದು ಮನಸ್ಸು ಗಟ್ಟಿ ಮಾಡ್ಕೊಂಡ ಒಂದು ಯೋಚನೆ ಮಾಡಿನಿ. ನಾ ಇಲ್ಲಿ ಬದುಕಬೇಕಾದ್ರೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂದು ಬದುಕಬೇಕು. ನಾನು ಹೊರಗೆ ಆದ್ಮೇಲೆ ದುನಿಯಾ ಸಿಗ್ತೈತಿ. ನಾ ಇಲ್ಲಿ ಮನ್ಯಾಗ ಬದುಕಬೇಕಾದ್ರೆ ನನ್ನ ತಾಯಿ ಇಲ್ಲ, ನನ್ನ ತಂದೆ ಇಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗಿಲ್ಲ ಅಂದ ನಾ ಇಲ್ಲಿ ಒಬ್ಬನ ಜೀವನ ಮಾಡತ್ತ. ನಂದು ಇಲ್ಲಿ ಬಿಗ್ ಬಾಸ್ ಮನ್ಯಾಗ ಜೀವನ ಮಾಡ್ರೆ ನಾ ಇಲ್ಲಿ ಮುಂದೆ ಇರಬೇಕು ಅನ್ನೋದು ಗೊತ್ತಾಯ್ತು ನನಗೆ. ಆ ನಂತರ ಡಿಸೈಡ್ ಮಾಡ್ಕೊಂಡು ನನಗೆ ಯಾರೂ ಇಲ್ಲ, ನಾ ಇಲ್ಲಿ ಇರಾಮ್ ಒಬ್ಬ, ನನಗೆ ಇಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಜೀವನ ಮಾಡಿನಿ. ಅಲ್ಲಿಂದ ಫಸ್ಟ್ ಡೇದಿಂದ ಒಂದು 91 ದಿನ ಕಳೆದಿವ್ರಿ. ಖುಷಿ ಆಕೈತಿ. ಈಗ ಬಿಗ್ ಬಾಸ್ ಆಫರ್ ಬಂದಾಗ ಮಾಳು ಅವರು ಓಕೆ ಮಾಡೋದಕ್ಕೆ ಎಷ್ಟು ಯೋಚನೆ ಮಾಡಿದ್ರು ಅಂತ? ನಾಂತಿ ಸಿಕ್ಕಾಪಟ್ಟಿ ಯೋಚನೆ. ನನಗೆ ಆಸೆ, ನನಗೆ ಬಿಗ್ ಬಾಸ್ ಇಷ್ಟ ಅನ್ನೋಕ್ಕಿಂತನೂ ನಾ ಸುದೀಪ್ ಸರ್ ಅಭಿಮಾನಿ ರೀ, ಅಪ್ಪಟ ಅಭಿಮಾನಿ. ಯಾಕಂದ್ರೆ ನಾ ಬಂದದ್ದು ಆ್ಯಕ್ಚುಲಿ ನಾ ಬಿಗ್ ಬಾಸ್ ಅನ್ನೋಕ್ಕಿಂತನೂ ನಾ ಸುದೀಪ್ ಸರ್ಗಳಿಗೋಸ್ಕರ ಬಂದಿದ್ನ ಇಲ್ಲಿ ಬಿಗ್ ಬಾಸ್ ಮನೆಗೆ. ಯಾಕಂದ್ರೆ ನನ್ನ ತಾಯಿ ತಂದೆಗೂ ಇಷ್ಟ ಆದ್ರಿಕಿಲ್ಲ, ನನ್ನ ಮಗನಂತಿ 1 ದಿನ 2 ದಿನ ಬಿಟ್ಟು ರಾಕಂತಿ ಆಗೋದಿಲ್ಲ ನಮಗೆ. ಯಾಕಂದ್ರೆ ನಾವು ಇರೋ ಒಬ್ಬ ಮಗ, ನಮ್ಮ ಮನೆ ಏಳಿಗೆ ಬೀಳಿಗೆ ಹಿಡ್ಕೊಂಡು ಅದನ್ನೆಲ್ಲ ನಾನು ನೋಡ್ಕೋಬೇಕು. ಯಾಕೆ ಜವಾಬ್ದಾರಿ ಅನ್ನೋದು ಭಾಳ ಇತ್ತು ನನಗೆ. ಮನೆ ಜವಾಬ್ದಾರಿ ಅನ್ನೋದು ಒಂದು ಕೊಡೋದು ಹಿಡ್ಕೊಂಡು ತೊಗೋದು ಹಿಡ್ಕೊಂಡು ಮನೆ ನಡ್ಸ್ಕೊಂತ ಹೋಗೋದು ಹಿಡ್ಕೊಂಡು ಮತ್ತು ನನ್ನದೇ ಆದ ಒಂದು ಅಭಿಮಾನಿಗಳ ಆಶೀರ್ವಾದದಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ನು, ಒಂದು ಚಲೋ ಐತಿ. ಅದಕ್ಕೆ ನಾ ಕಂಟೆಂಟ್ ಕೊಡಬೇಕು. ಸಿಕ್ಕಾಪಟ್ಟಿ ಜವಾಬ್ದಾರಿ ಅಂದರೆ ಜವಾಬ್ದಾರಿ ಮೇಲೆ ಜವಾಬ್ದಾರಿ. ಅದನ್ನು ಹೇಳಿರೋ ಒಂದು ಲಿಸ್ಟ್ ಐತಿ. ಅದನ್ನೆಲ್ಲ ಬಿಟ್ಟು ಕೇಸಿಂದ ಏನೋ ನಾ ಇವರ ಕೇಳ್ಯಾರ ಅಂತ ಕೇಸಿಂದ ಅದನ್ನು ನಾನು ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾಕಂದ್ರೆ ನನ್ನ ತಕ್ಕ ಅಪರ್ಚುನಿಟಿ ನನ್ನ ತಕ್ಕ ಹುಡ್ಕೊಂಡು ಬಂದೈತೆ ಅಂದ್ರೆ ಅದನ್ನು ನಾನಾಗಿ ಅದನ್ನು ದೂರ ಸರಿಸಬಾರ್ದು ಅಂತ ಹೇಳ್ಕಿಸಿಂದ ಒಂದು ಬೇಡ ಅಂತ ನಾ ಮಾಡೀನಿ. ನಮ್ಮ ಮನೆಯವ್ರು ಆಯಿತು, ನಮ್ಮ ಮಿಸ್ಸಸ್ ಆಯಿತು, ನನಗೆ ಬೇಕಾದವರಾಯಿತು, ಹಿಂಗೆ ನಮ್ಮ ಹುಡುಗರಾಯಿತು. ಇಲ್ಲ ನಾ ಇದು ಬಂದೈತೆ ಅಂದ್ರೆ, ಅವಕಾಶ ಬಂದೈತೆ ಅಂದ್ರೆ ನೀವು ಹೋಗಲೇಬೇಕು, ನೀವು ಹೋಗಿ ಬರಬೇಕನ. ನೀವು ಸುದೀಪ್ ಸರ್ಗಳಿಗೋಸ್ಕರ ಹೋಗಬೇಕು, ಅಲ್ಲಿರಬೇಕು, ಏನೋ ಒಂದು ಸಾಧನೆ ಬರಬೇಕು ಅಂತ ಹೇಳ್ಕಿಸಿಂದ ಎಲ್ಲರೂ ನಿರೀಕ್ಷೆ ಮಾಡಿದಾಗ ಆ ನಂತರ ಒಪ್ಕೊಂಡು ನಾನು ಅಲ್ಲಿ ನನಗೆ ಭಯ. ಯಾಕಂದ್ರೆ ನಾನು ಬಿಗ್ ಬಾಸ್ ಅಂದ್ರೆ ಯಾಕೆ ಭಯ ಅಂದ್ರೆ, 1 ವರ್ಷದಿಂದ 12 ಸೀಸನ್ ತನಕ 1 ಸೀಸನ್ ನೋಡಿದವಲ್ಲ. ಆದ್ರೆ ಬಿಗ್ ಬಾಸ್ ಅಂದ್ರೆ ಅಲ್ಲಿ ಹೆಂಗೆ ಮಾತಾಡ್ತಾರೋ, ಹೆಂಗಿರ್ತಾರೋ ಅನ್ನೋದು ನನಗೆ ಒಟ್ಟ ತಲೆಯಾಗನೂ ಇಲ್ಲ. ನಾ ಬಿಗ್ ಬಾಸ್ ಮನೆಗೆ ಬಂದ ಮೇಲತ್ತ ಇಲ್ಲಿ ಹಿಂಗಿರ್ಬೇಕು, ಹಿಂಗೆ ಮಾತಾಡಬೇಕು ಎಲ್ಲ ಕಲ್ಕೊಂತಿದ್ದೆ ನಾ ಬಿಗ್ ಬಾಸ್ ಮನೆಗೆ ಬಂದ ಮೇಲತ್ತ. ಯಾಕಂದ್ರೆ ನಮ್ಮ ಮನ್ಯಾಗ ಟಿವಿ ಇತ್ತಂದ್ರೆ ನಾ 2-3 ವರ್ಷ ಆಯ್ತು, 2-3 ವರ್ಷ ಆಯ್ತು ಟಿವಿ ಬಂದ. ಯಾಕೆ ಅದ್ರಾಗ ನಮಗೆ ಆವಾಗಿನ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಈಗ ಟಿವಿ ನೋಡ್ಬೇಕಂದ್ರೆ 1 ತಿಂಗಳ ರಿಚಾರ್ಜ್ ಇತ್ತಂದ್ರೆ 3 ತಿಂಗಳು ರಿಚಾರ್ಜ್ ಇರಂಗಿಲ್ಲ.
3 ತಿಂಗಳು ರಿಚಾರ್ಜ್ ಇತ್ತಂದ್ರೆ 6 ತಿಂಗಳು ರಿಚಾರ್ಜ್ ಇರಂಗಿಲ್ಲ. ಹಂಗೆ ಸ್ವಲ್ಪ ಕಷ್ಟ ಇತ್ತು. ಹಂಗೆ ನಾ ಅಂತ ಟಿವಿನ ನೋಡೋದು ಕಡಿಮೆ ನಂದು ಜಾಸ್ತಿ ರೀ. ನನಗೆ ಹೊರಗೆ ಹಾಡೋದ, ಹೊರಗಿನ ಪ್ರಪಂಚ ಅಂದರೆ ಈಗ ಶೋ ಮಾಡೋದ, ಜನರ ಜೋಡಿ ತಿರುಗಾಡೋದ, ಹಿಂಗೆ ಭಾಳ ಇತ್ತು ನನಗೆ. ನಂಗೆ ಬಿಗ್ ಬಾಸ್ ಮನೆಗೆ ಬರ್ಬೇಕಾದ್ರೆ ಭಾಳ ಯೋಚನೆ ಅಂದ್ರೆ ಭಾಳ ಯೋಚನೆ ಮಾಡಿ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಬನ್ನಿ ಇಷ್ಟರ ಮಟ್ಟ ಇಲ್ಲಿ ಆಗಿದ್ರಿ. ಈಗ ಸೀಸನ್ ಹನುಮಂತು ಅವ್ರು ವಿನ್ ಆಗಿದ್ರು, ಉತ್ತರ ಕರ್ನಾಟಕದ ಭಾಗದವರೇ. ಅವರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಆದರೆ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇದ್ರು. ಆದರೆ ಮಾಳು ಅವರು ಎಲ್ಲಿ ಬೇಕೋ ಅಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ. ಯಾಕೆ ಓಪನ್ ಅಪ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಭಿಮಾನಿಗಳನ್ನ ನೋಡಿದಾಗ ಮಾತ್ರ ಮನೇಲಿ ಅವಾಗ ನೀವು ಮಾತಾಡ್ತೀರ ಚೆನ್ನಾಗಿ, ನಿಮಗೂ ಕೂಡ ಮಾತು ಬರುತ್ತೆ ಅಂತ ಆವಾಗಲೇ ಗೊತ್ತಾಗಿದ್ದು ಎಲ್ರಿಗೂ ಕೂಡ. ಸೊ ಅದೇ ಮಾತು ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು ಮಾಳು ಅವರಿಂದ. ಆದರೆ ಮತ್ತೆ ಅದೇ ಸೈಲೆಂಟು. ಯಾಕೆ ಮಾಳು ಅವರು ಯಾರನ್ನೂ ಕೂಡ ಎದುರಾಕೊಳ್ತಾ ಇರಲಿಲ್ಲ, ಯಾರಿಗೂ ಏನು ಅಂತನೂ ಇರಲಿಲ್ಲ. ಇಲ್ಲಿವರೆಗೂ ಮೇ ಬಿ ಯಾರು ಹರ್ಟ್ ಮಾಡದೇ ಇರೋ ರೀತಿ ಆಟ ಆಡ್ಕೊಂಡು ಬಂದಿರೋದು ಒಳ್ಳೆ ವ್ಯಕ್ತಿತ್ವದಿಂದ ಅಂತ ಅಂದರೆ ನೀವು ಮತ್ತೆ ಅಭಿಷೇಕ್ ಅಂತ ಅನ್ಸುತ್ತೆ. ಯಾರಿಗೂ ಹರ್ಟು ಮಾಡಲಿಲ್ಲ, ಯಾರ ಜೊತೆ ಜಾಸ್ತಿ ಜಗಳನೂ ಮಾಡ್ಕೊಳ್ಲಿಲ್ಲ, ಯಾರಿಗೂ ನೋವು ಮಾಡಲಿಲ್ಲ. ಸೊ ಯಾಕೆ ಈ ಥರ ಮಾಡು ಅವರು ಸೈಲೆಂಟ್ ಆಗಿದ್ರು ಆ ಮನೆಯಲ್ಲಿ ಅಂತ? ನಾ ಸೈಲೆಂಟ್ ಆಗಿ ಅದನ್ನ ಅಂತ ತಿಳಿಸಿದ ಮಾತನ್ನ ಹಿಂದೆ ತಗೋತೀನಿ. ಅದನ್ನ ನಾವು ಒಪ್ಕೊಳ್ಳಂಗಿಲ್ಲ. ಯಾಕೆ ಸೈಲೆಂಟ್ ಆಗಿಲ್ಲ ಅಂದ್ರೆ ನನ್ನಟ್ಟ ಮಾತಾಡೋರ ಯಾರಿಲ್ಲ ಅನ್ಕೋತೀನಿ. ಯಾಕಂದ್ರೆ ನನಗೆ ಎಷ್ಟು ಅಲ್ಲಿ ಏನು ಪ್ರಶ್ನೆ ಐತಿ ಉತ್ತರ ಅಷ್ಟೇ ಕೊಡ್ತೀನಿ. ಜಾಸ್ತಿ ನನಗೆ ಅವ್ರ ಗತಿ ನನಗೆ 10 ಲೈನ್ ಗತಿ ನನಗೆ ಹೇಳುವಂಥ ಅವಶ್ಯಕತೆನೂ ಇಲ್ಲ, ಅಲ್ಲಿ ಹೇಳುವಂಥ ನನಗೆ ಜರೂರತಿ ಇಲ್ಲ ಅನ್ಕೋತೀನಿ. ಯಾಕೆ ಸೈಲೆಂಟ್ ಹೆಂಗಂದ್ರೆ ನಾವು ಒಂದು ಬಿಗ್ ಬಾಸ್ ಮನೆ ಅಂದ್ರೆ ಅಲ್ಲಿ ವಾದಿಂದ ನಾವು ಒಂದು ಏನಾರ ಪ್ರೂವ್ ಮಾಡ್ಕೋಬೇಕು. ಮಾಳುಂದ ವ್ಯಕ್ತಿತ್ವ ಅನ್ನೋಕ್ಕಿಂತನೂ ಮಾಳು ಏನೋ ಒಂದು ತಪ್ಪ ಮಾಡಲಿ ಸರಿ ಮಾಡಲಿ ಹೊರಗೆ ನಾವು ಒಳಗೆ ಹೋದಿಂದ ಬಿಗ್ ಬಾಸ್ ಮನಿ ಅಂತ ಅಂದ್ರೆ ಒಂದು ದೇವ್ರ ಗುಡಿ ಅದ. ಆ ದೇವ್ರ ಗುಡಿಗೆ ಹೋದ ಕೇಸಿಂದ ಮನುಷ್ಯ ಅಲ್ಲಿ ಚೇಂಜ್ ಆಗುವಂಥದ್ದು ಲಕ್ಷಣ ಇರಬೇಕು. ಅಲ್ಲಿ ಹೋದಿಂದ ನಾವು ಕಿರ್ಚಾಡಬೇಕು, ಯಾರನ್ನಾರ ಬೈಬೇಕು, ಯಾರನ್ನಾರ ಹೊಡಿಬೇಕಂತ ಹೋದ್ರೆ ನಮಗೆ ಗುಂಡಾಗಿರಿ ಮಾಡಕ್ಕಂತ ಹೋಗಿಲ್ಲ. ಅಲ್ಲಿ ಒಂದು ಒಳ್ಳೆ ಮನುಷ್ಯ ಆಗಿ ಒಂದು ಒಳ್ಳೆ ವ್ಯಕ್ತಿತ್ವ ನನ್ನ ಜನಕ್ಕೆ ನಾ ವ್ಯಕ್ತಿತ್ವ ತೋರಿಸ್ಬೇಕನ. ಯಾಕಂದ್ರೆ ನಾನು ಜನ ನಿರೀಕ್ಷೆ ಏನು ಮಾಡ್ಕೊಂಡು ಕೂತೈತಿ ಅಂದ್ರೆ ನಾನು ಬೈತಾನು ಮಾಡು ಯಾವಾಗ, ಹೊಡಿತಾನೆ ಯಾವಾಗ ಮಾತಾಡ್ತಾನೋ ಅನ್ನೋಕ್ಕಿಂತನೂ ನನ್ನ ವ್ಯಕ್ತಿತ್ವ ಏನೈತಿ, ನಾ ಒಂದು ಮನುಷ್ಯ ಅಲ್ಲಿ ಹೊರಗಿದ್ದ ಮನುಷ್ಯ ನಾ ಒಳಗೆ ನಾ ಅಲ್ಲಿಗೊಂದು ದೇವ್ರ ಗುಡಿಯಾಗ ಅಲ್ಲಿ ಚೇಂಜ್ ಆಗಬೇಕು. ನಾ ಅಲ್ಲಿಂದ ಬಂದು ನಾ ಹಂಗೆ ಇರಬೇಕು ಅಂತ ತಿಳಿಸಿಂದ ಮಾಡ್ಕೊಂಡವ. ಯಾರ ಮಾತಿಗೂ ನಾವು ಒಪ್ಪಂಗಿಲ್ಲದನ್ನ ಮಾತಾಡಿಲ್ಲ ಬಿಟ್ಟಿಲ್ಲ ಅಂದ್ರೆ ಮಾತಾಡಿದನು ನಾ ಎಷ್ಟು ಬೇಕು ಅಷ್ಟ ಮಾತಾಡಿದನು. ಅವ್ರ ಪ್ರಶ್ನೆಗೆ ಉತ್ತರ ಅಷ್ಟೇ ಕೊಟ್ಟದನ. ಅವ್ರಿಗೈತಿ ನಾ ಅದನ್ನ ಒಂದು ಸೇರಿಸಿಕಿಸಿಂದ ಒಂದು ಇಲ್ಲದು ಕೂಡಿಸಿಕಿಸಿಂದ ಹೇಳುವಂತ ನನಗೆ ಅವಶ್ಯಕತೆ ಇದ್ರಿಕಿಲ್ಲ. ನಾ ಹೇಳ್ಕೊತೀನಿ ಇಷ್ಟ. ಇವಾಗ ನೀವು ಮತ್ತೆ ಸ್ಪಂದನ ಇಬ್ರು ಜಂಟಿಯಾಗಿ ಹೋಗಿದ್ರಿ, ಇಬ್ರು ಕೂಡ ಇವತ್ತು ಎಲಿಮಿನೇಷನ್ ಇಬ್ರು ಜೊತೆಗೆ ನಿಂತ್ಕೋತೀರಾ, ಯಾರಾಗ್ತಾರೆ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಇಬ್ರು ಕಾರಲ್ಲಿ ಆಚೆ ಬರ್ತೀರಾ. ಈಗ ಸ್ಪಂದನ ಅವ್ರು ಉಳ್ಕೊಂಡಿದ್ದಾರೆ. ಆದರೆ ತುಂಬಾ ಜನ ಹೇಳ್ತಿರೋದು ಏನಪ್ಪಾ ಅಂತಂದ್ರೆ ಮಾಳು ಮತ್ತೆ ಸೂರಜ್ ಅಲ್ಲೇ ಉಳ್ಕೋಬೇಕಾಗಿತ್ತು, ಇಬ್ಬರಲ್ಲಿ ಒಬ್ರು. ಯಾಕಂದ್ರೆ ಇಬ್ರು ಡಿಸರ್ವ್ ಇದ್ರು, ಸ್ಪಂದನ ಅವರು ಆಚೆ ಬರಬೇಕಾಗಿತ್ತು, ಅದೇ ಸ್ಪಂದನ ಅವರು ಸೇವ್ ಆದ್ರು ಅಂತ ಹೇಳ್ಬಿಟ್ಟು. ನಿಮ್ಮ ಅನಿಸಿಕೆ ಏನು ಮಾಡು? ನನ್ನ ಅನಿಸಿಕೆ ಅಂದ್ರೆ ನನಗೆ ಮನಸ್ಸಿನಾಗ ಗೊಂದಲ ಏನಂದ್ರೆ ಬೇಕಾದ್ರೆ ಸೂರಜ್ ಇರ್ಬೇಕಾಗಿತ್ತು ಅಲ್ಲಿಯೇ ಸೂರಜರೇ ಇರ್ಬೇಕಾಗಿತ್ತು ಅಲ್ಲಿ, ಬೇಕಾದ್ರೆ ನಾಯರ್ ಇರ್ಬೇಕತ್ತ ಅಲ್ಲಿ. ಯಾಕಂದ್ರೆ ಈಗ ಇಬ್ಬರು ನಾವು ಜನಕ್ಕೆ ಗೊತ್ತೈತಿ ಒಂದು ಸ್ಟ್ರಾಂಗ್ ಅನ್ನೋದ. ಯಾಕಂದ್ರೆ ನಾವು ಇಬ್ಬರನ್ನೂ ಎಲಿಮಿನೇಟ್ ಮಾಡಿಕಿಸಿಂದ ಅವ್ರನ್ನ ಸ್ಪಂದನ ಇಟ್ಕೋದು ನನಗೊಂದ್ಸಲ ತಪ್ಪು ಅನಿಸ್ತು. ಯಾಕೆ ತಪ್ಪು ಅನಿಸ್ತಪ್ಪ ಅಂದ್ರೆ ಈಗ ನಾಳೆ ಅವ್ರು ಫಿಸಿಕಲ್ ಬಂದ್ರೆ ಆಡೋಕ್ಕೂ ಸಾಧ್ಯ ಇಲ್ಲ. ಅವ್ರಿಗೆ ಏನಾದ್ರು ಮೆಂಟಲ್ ಗೇಮ್ ಆಟ ಆಡಬೇಕು. ಫಿಸಿಕಲ್ ಅಂತ ಬಂದ್ರೆ ಅವ್ರಿಗೆ ಸಾಧ್ಯನೇ ಇಲ್ಲ. ನಾವು ಕಣ್ಣಾರ ನುಡಿದನು. ಇದು ಒಂದ. ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ ನಾಂತಿ ಈಸಿಯಾಗಿ ನಾ ಹೊರಗೆ ಬಂದಿಲ್ಲ ಅಂತ ಅನ್ಕೋತನು. ನಾ ಏನು ತಪ್ಪು ಮಾಡಿಲ್ಲ. ಆಚೆ ಬಂದಿದ್ದು ನಿಮ್ಮ ಫ್ಯಾಮಿಲಿ ಅವ್ರಿಗೆ ಎಷ್ಟು ಬೇಜಾರಾಗಿದೆ. ಯಾಕಂದ್ರೆ ನಿಮ್ಮ ಅಣ್ಣನ ಮಗ ಈಗ ತಾನೇ ಅಳ್ತಾ ಇದ್ರು, ಮತ್ತೆ ನಿಮ್ಮ ಫ್ಯಾಮಿಲಿ ಕೂಡ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ನೀವು ಆಚೆ ಬಂದ್ರಿ ಅಂತ ಹೇಳ್ಬಿಟ್ಟು ಇಷ್ಟು ಬೇಗ ಬರ್ತೀರಾ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ದಿನ ಇರ್ತಾರೆ, ಫಿನಾಲೆಲ್ಲೂ ಇರ್ತಾರೆ ಅಂತ ಅನ್ಕೊಂಡಿದ್ರು ಅವರು. ಸೊ ಎಷ್ಟು ಬೇಜಾರಾಗಿದೆ ಅವ್ರಿಗೆಲ್ಲ. ಫಿನಾಲೆ ಅನ್ನೋಕ್ಕಿಂತನೂ ನಾ ಗೇಮ್ ವಿನ್ ಹಾಕ ನೋಡೋದು ನನಗಿತ್ತು, ನನಗೆ ಭರೋಸಾ ಇತ್ತು, ನನಗೆ ಅದು ತಾಳ್ಮೆ ಶಕ್ತಿನೂ ಇತ್ತು, ನಾ ಆಡ್ತನೂ ಛಲನೂ ಇತ್ತು, ಆಡ್ತನೂ ನನಗೆ ದೇವ್ರ ಆಶೀರ್ವಾದ ಇತ್ತು, ನನಗೆ ಜನ ಬೆಂಬಲ ಇತ್ತು, ಜನ ಆಶೀರ್ವಾದ ಇತ್ತು. ಹೆಂಗಿತ್ತಪ್ಪ ಅಂದ್ರೆ ನನಗೆ ಗೊತ್ತಿತ್ತು. ಯಾಕಂದ್ರೆ ನಾ ಅನ್ಕೊಂಡು ಹೋಗಿದ್ದ 2 ವಾರ ಇರ್ತದೆ ಅಂತ ಹೇಳಿಸಿದ್ರೆ ಜನ ನನಗೆ ಇಲ್ಲಿ ತನಕ ಉಳಿಸೈತೆ ಅಂದ್ರೆ ನನಗಿನ್ನು ಲಾಸ್ಟ್ ಫೈನಲ್ ಕಪ್ ತನ ಉಳಿಸಂಗಿಲ್ಲ ನನಗೆ ಹೆಂಗೆ ಇಲ್ಲ ಅಂತ ಹೇಳಿದ್ರೆ ಜನ ನನಗೆ ಎಷ್ಟೋ 13 ವಾರ ತನಕ ಉಳಿಸ್ಕೋತ ಬಂದಿದ್ದ. ಇನ್ನು ವಿನ್ ಆಗೋತನ ಉಳಿಸ್ಕೋದ್ರ ನನಗೆ ನಾ ಹೆಂಗೆ ಅನ್ಕೊಳ್ರಿ ಅದನ್ನ. ಜನ ನಾನು ಉಳಿಸೈತಿ, ನನಗಂತ ಭರೋಸಾನೂ ಐತಿ. ಏನು ಕೇಳ್ರಲ್ರಿ ಮೇಡಮ್ ನೀವು? ಮನೆಯವ್ರು ಅನ್ನೋಕ್ಕಿತ್ತು ನನ್ನ ಉತ್ತರ ಕರ್ನಾಟಕನ ಹಾಳಾಕತೈತಿ ಅನ್ಕೋತಾರ. ನನ್ನ ಪ್ರೀಸೋ ಹೃದಯಗಳು ಎಲ್ಲ ಹಾಳಾಕತ್ತಾವ್ರಿ. ಎಷ್ಟೋ ಜನ ನನಗೆ ಹರಕೆ ಹೊತ್ತು ಇನ್ನಾದರೂ ಅಲ್ಲಿ ನಾವು ನಿನ್ನ ನೋಡ್ಬೇಕಾದ್ರೆ ಎಷ್ಟೋ ದೇವ್ರಿಗೆ ಪೂಜೆ ಮಾಡಿಸ್ಯಾರು, ಹರಕೆ ಹೊತ್ತಾರು. ಎಷ್ಟೋ ಜನ ನನ್ನ ಸಲುವಾಗಿ ಕಣ್ಣೀರು ಹಾಕ್ಯಾರು. ಎಷ್ಟೋ ಜನ ಅದು ಏನು ನಾನು ನೋಡ್ಬಾರ್ದು ಅನ್ಕೊಂಡಿನಿ, ಎಲ್ಲ ನೋಡಿನ್ರಿ. ಅದನ್ನ ನೋಡ್ತಾನಂದ್ರೆ ನನಗೆ ಏನು ಕಡಿಮೆ ಐತಿನ, ಯಾಕೆ ಹೊರಗೆ ಬನ್ನಿ ನನಗೆ ಅದನ್ನು ಇನ್ನಾದ್ರೂ ನನಗೆ ತಿಳಿವಲ್ತು ಅಷ್ಟೆ.
ಓಕೆ, ಇನ್ನು ಹೊರಗಡೆ ಬಂದಾಗ ನೀವು ಹೇಳಿದ್ರಿ ರಾತ್ರಿವರೆಗೂ ನಾನು ಪೇಜ್ಗಳಲ್ಲಿ ರೀಲ್ಸ್ಗಳು ಅದು ಇದು ನೋಡ್ತಾ ಇದ್ದೆ ಅಂತ. ಈಗ ಹೊರಗಡೆ ತುಂಬಾನೇ ಕ್ರೇಜ್ ಇದೆ ಗಿಲ್ಲಿ ಅವ್ರಿಗೆ ಮತ್ತು ರಕ್ಷಿತಾ ಅವ್ರಿಗೆ. ಸೊ ಅವ್ರ ಬಗ್ಗೆ ಆ ಕ್ರೇಜ್ ನೋಡಿದಾಗ ಏನು ಅನ್ನಿಸ್ತು? ಸ್ಪೆಷಲಿ ಗಿಲ್ಲಿ, ಎಲ್ಲರೂ ಗಿಲ್ಲಿನೇ ವಿನ್ನರ್ ಅಂತ ಕೂಡ ಹೇಳ್ತಿದ್ದಾರೆ. ಏನು ಅನ್ನಿಸ್ತು ಮಾಡೋಣ ಅದ್ರ ಬಗ್ಗೆ? ಏನಿಲ್ರಿ, ಅವ್ರಿಗೆ ಅವರು ವಿನ್. ಯಾಕಂದ್ರೆ ಜನ ನೋಡ್ರಿ, ನನಗೂ ಆಗ್ತೈತಿ, ಅವ್ರಿಗೆ ಆಗ್ತೈತಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಆಗ್ತೈತಿ. ಅವ್ರು ಪ್ರೀತಿಸೋ ಜನಕ್ಕೆ ಅವ್ರು ಸಪೋರ್ಟ್ ಮಾಡೋರು. ನಾ ಅದಕ್ಕೆ ಏನಿಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಈಗ ಅಲ್ಲಿ ಮನೆಯಲ್ಲಿ ಒಂದೇ ಥರ ಇಲ್ರಿ. ಅಲ್ಲಿ ಒಂದೇ ಥರ ನೋಡ, ಮಾಳು ಮಾತಾಡೋಲ್ಲ ಅಂದ್ರೆ ಅದು ಒಂದು ಬರ್ತೈತಿ, ಮಾಳು ಕಾಮಿಡಿ ಮಾಡೋಲ್ಲ, ಎಲ್ಲ ಪ್ರತಿಯೊಂದು ವಿಷಯಕ್ಕೆ ಒಂದೊಂದಲ್ಲಿ ಸ್ಟೇ ಇರ್ತಾವ್ರಿ ಅಲ್ಲಿ. ಯಾಕಂದ್ರೆ ಗಿಲ್ಲಿ ಒಂದು ಟೈಮ್ ಮಾಡ್ತಾನೋ, ಕಾಮಿಡಿ ಮಾಡ್ತಾನೋ, ಓಕೆ. ಅದನ್ನ ಬಿಟ್ರೆ ನಾ ಟಾಸ್ ಅದ ಅಂತ ಯಾವುದೂ ಫಿಸಿಕಲ್ ಟಾಸ್ಕ್ದಾಗಂತ ನಾನು ನೋಡಿಲ್ರಿ ಅವನ. ನನ್ನ ಜೊತೆ ಆಟ ಆಡಿಲ್ಲ, ನಾ ಯಾವ ಟಾಸ್ಕು ನೋಡಿಲ್ಲ ಅವನ. ವಿನ್ ಅಕ್ಕ ಅನ್ನೋಕ್ಕಿಂತನೂ ನನಗಂತ ಇಲ್ಲ, ಅಲ್ಲಿ ನನಗೆ ಯಾರು ವಿನ್ ಆದ್ರೂ ನನಗೆ ಇದನ್ನ ನನಗೆ ಸರಿ ಇಲ್ಲ ಅನ್ಸುತ್ತೆ. ನನ್ನ ವ್ಯಕ್ತಿತ್ವ ಪ್ರಕಾರ, ನಾ ಇರೋ ಪ್ರಕಾರ, ನಾನು ಇಲ್ಲಿ ಜನ ನೋಡಿದ ಪ್ರಕಾರ, ನಾ ಅಲ್ಲಿ ಯಾರು ವಿನ್ ಆದ್ರೂ ಅದಕ್ಕೆ ಈಸಿಯಾಗಿ ಒಪ್ಕೋಂಗಿಲ್ಲ. ಎಲ್ಲ ನಾ ಒಂದು ಸ್ವಲ್ಪ ನನ್ನ ಮನುಷ್ಯನ ಏನು ತಿಳ್ಕೊಬೇಕದನ್ನ ತಿಳ್ಕೊಂಡ್ಬಿಡ್ತೀನಿ ಇಷ್ಟೇ. ನನ್ನ ಜನ ನೋಡ್ಬೇಕಾರೆ ಅಂದ್ರೆ ಯಾರು ಡಿಸರ್ವ್ ಅಲ್ಲ ಈ ಸರಿ ವಿನ್ ಆಗೋದಕ್ಕೆ ಅಂತ ನನ್ನ ಜನ ನೋಡ್ತಂದ್ರೆ ನಾನು ಇನ್ನೂ ಅಷ್ಟು ಕೆಲವು ಕಾಲು ಉಳಿಬೇಕು ಅನಿಸುತ್ತೆ ನನಗೆ. ನನ್ನ ಪ್ರಕಾರ ನೋಡ್ರೆ, ನನ್ನ ಜನ ನೋಡ್ರಿ, ಇಲ್ಲಿ ನಾ ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಸೆಕೆಂಡ್ರಿ, ಅದು ನನ್ನ ಜನ ನೋಡ್ತೀನಿ. ನನಗೆ ಅವ್ರು ವೋಟಿಂಗ್ ಮಾಡಿದ ಲೆಕ್ಕ ನೋಡ್ತೀನಂದ್ರೆ, ನಾನು ಪ್ರೀತಿಸೋದು ನೋಡ್ತೀನಂದ್ರೆ, ಅವರು ಇಲ್ಲೆಲ್ಲ ನನ್ನ ಸಲುವಾಗಿ ಗೋಳಾಡೋದು ತೂರಾಡೋದು ನೋಡ್ತೀನಂದ್ರೆ, ನಾ ಇನ್ನೂ ಅವ್ರಿಗೆ ಯಾರಿಗೂ ನಾ ಈಸಿಯಾಗಿ ಅಲ್ಲಿ ವಿನ್ ಆಗ್ಯಾರಂತ ಒಪ್ಕೊಳಕ್ಕೆ ನಂಗೆ ಇಷ್ಟಪಡೋದಿಲ್ಲ. ನಾ ಯಾರೋ ಆದ್ರೂ ನಾವು ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವ್ರ ಜೋಡಿ ನಾ ಫೈಟು ಮಾಡ್ತೀನಿ, ಅವ್ರ ಜೋಡಿ ನಾ ಗೇಮು ಆಡ್ತೀನಿ. ಅವ್ರು ಯಾರೇ ಆದ್ರೂ ಅವ್ರ ಜೋಡಿ ನಿಂತು ನಾ ಗೆಲ್ತೀನಿ ನೋಡೋದು. ನನಗೆ ಹಠ ಇತ್ತು, ನನಗೆ ಛಲನ ಇತ್ತು, ನನಗೆ ಬಲನೂ ಇತ್ತು. ನಾ ಯಾರಾದ್ರೂ ಒಪ್ಕೊಂಗಿಲ್ಲ ಈಜಿಯಾಗಿ. ಮಾಡೋಣ, ನೀವು ಹೇಳಿದ್ರಿ ನನ್ನ ಪ್ರಕಾರ ನಾನೇ ಬಿಗ್ ಬಾಸ್ ವಿನ್ ಆಗಬೇಕಾಗಿತ್ತು, ಬೇರೆ ಯಾರು ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ವೋಟಿಂಗ್ ನಿಮಗಿಂತ ಜಾಸ್ತಿ ಯಾರಿಗಾದ್ರೂ ಬಂದಿರುತ್ತೆ ಮೇ ಬಿ. ಈಗ ಗಿಲ್ಲಿ ಕ್ರೇಜ್ ತುಂಬಾ ಇದೆ. ಸೊ ಅವರು ವಿನ್ ಆಗೋ ಅವರಿಗೂ ಒಂದು ಚಾನ್ಸ್ ಇರುತ್ತೆ ಅಲ್ವಾ ಅಂತ? ಇರುತ್ತೆ ಮೇಡಮ್. ನನ್ನ ಪ್ರಕಾರ ವಿನ್ ಆಗಬೇಕಾಗಿದ್ದು ನಾನೇ ಅಲ್ಲಿ. ನಾ ಯಾರಿಗೇನು ಕಡಿಮೆ ಇದ್ರಿಕಿಲ್ಲ. ಎಲ್ಲ ಫಿಸಿಕಲ್ ಸ್ಟಾರ್ಸ್ದಾಗೂ ಎಸ್ಸಿದ್ನಿ, ಪ್ರತಿಯೊಂದು ಮನಿ ಹಿಡ್ಕೊಂಡು ಒಂದೆಲ್ಲ ಅಲ್ಲಿ ಬಿಗ್ ಬಾಸ್ಗೆ ಏನು ಬೇಕು ಅದನ್ನೆಲ್ಲ ಎಲ್ಲರೂ ನೋಡಿ ಬಂದು ಕಲ್ಕೊಂಡಾರು. ನಾ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದು ಕಲ್ಕೊಂಡು ಅವ್ರಿಗೆ ಫೈಟ್ ಮಾಡಾಕತ್ತೀನಿ. ನನಗೆ ಹೆಮ್ಮೆ ಐತದ. ಮತ್ತು ಇನ್ನು ವೋಟಿಂಗ್ ಅಂತ ಬಂದ್ರೆ ನನಗೆ ಹೈಯೆಸ್ಟ್ ಬಿದ್ದಾವತ್ತ ನಾ ಅನ್ಕೋತನು. ಅಲ್ಲಿ ವಿನ್ನರ್ ಆಗೋದು ನಾನು ಅಂತ ನಾ ಭಾವಿಸ್ತನು. ಯಾಕಂದ್ರೆ ನನಗೆಲ್ಲ ಥರ ನಂಗೆ ಟ್ಯಾಲೆಂಟ್ ಇತ್ತು. ಇನ್ನು ಮುಂದೆ ನಾ ಗೇಮ್ ಇನ್ನು ಹೆಂಗೆ ಆಡಬೇಕು ಅನ್ನೋದು ನನ್ನ ಆತ್ಮಸಾಕ್ಷಿ, ನನಗೆ ಆತ್ಮಕ್ಕೂ ಗೊತ್ತು. ಇನ್ನು ಆಡಿ ತೋರಿಸ್ಬೇಕು ಹಠ ಹೊಂದಿದ್ರೆ ನನಗಿಂತ ಒಂದು ಕಾಣ್ತಿಷ್ಟ ಹೊರಗೆ ಬಂದಿದ್ದ, ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕನ್ನೋದು ನಂಗೆ ತಿಳಿಲ್ಲ. ಸೊ ನೀವು ಮತ್ತೆ ಆಚೆ ಬರುವಾಗ ರಕ್ಷಿತಾ ಅವರು ತುಂಬ ಅಳ್ತಾ ಇದ್ರು. ಸೊ ನಿಮ್ಮ ಮತ್ತೆ ರಕ್ಷಿತಾ ಬಾಂಡಿಂಗು ತುಂಬಾ ಒಂದು ರೀತಿ ಪಾಸಿಟಿವ್ ಆಗಿ ಹೋಗ್ತಾ ಇತ್ತು, ಮತ್ತು ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ರು ಅಣ್ಣ ತಂಗಿ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಎಷ್ಟು ಬೇಜಾರಾಯಿತು ಅದನ್ನು ನೋಡಿದಾಗ? ಜೊತೆಗೆ ನಿಮ್ಮ ಮತ್ತು ಅವರ ಒಂದು ಬಾಂಡಿಂಗ್, ಅಣ್ಣ ತಂಗಿ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಿ ಅಂತ? ನಿಜ ಹೇಳ್ಬೇಕಂದ್ರೆ ಅವಳೊಬ್ಳು ಬಡ ಕುಟುಂಬದವಳ, ನಾನು ಬಡ ಕುಟುಂಬದವಳ. ಯಾಕಾರ ಅದು ಪ್ರೀತಿ ಮಮಕಾರ ಅದು ಏನು ಅನ್ನೋದು ಅವ್ರಿಗೆ ಅಷ್ಟೇ ಅರ್ಥ ಆಕೈತಿ. ಮಿಳ್ಕಾದವ್ರಿಗೆ ನಾ ಜಾಸ್ತಿ ಅರ್ಥ ಆಗಲ್ಲ ಅನ್ಕೋತನು. ಯಾಕಂದ್ರೆ ಅವಳಲ್ಲಿ ಏನಿತ್ತು ಅಂದ್ರೆ ವ್ಯಕ್ತಿತ್ವ ಎಲ್ಲರನ್ನೂ ಹಚ್ಕೊಂಡಿರ್ಕಿಲ್ಲಕಿ. ಹಚ್ಕೋಬೇಕಾರ ಮನಸ್ಸು ನೋಡಿ ಕಿಸಿಂದ ಹಚ್ಕೋತಿಳು. ಈ ವ್ಯಕ್ತಿ ಹಂಗೆ, ಈ ವ್ಯಕ್ತಿಯಲ್ಲಿ ಏನೈತಿ, ಈ ವ್ಯಕ್ತಿ ನಮ್ಗೆ ಹೊಂದಾಣಿಕೆ ಹಾಕಾಣಲ್ಲೋ, ಯಾರು ಪ್ರತಿಯೊಬ್ರು, ನಾನೂ ಆಗಲಿ ಅವಳಾಗಲಿ, ಈ ವ್ಯಕ್ತಿಯಲ್ಲಿ ನಮ್ಮಲ್ಲಿ ಹಚ್ಕೋ ಗುಣ ಆಯಿತು, ನಮ್ಮಲ್ಲಿ ಅವ್ರಿಗೆ ನಮಗೆ ಕಂಫರ್ಟಬಲ್ ಆಕೋತೀವಲ್ಲೋ ಅನ್ನೋದು ನೋಡಿ ವ್ಯಕ್ತಿ ಮೇಲೆ ನೋಡಿ ಗೆಳತನ ಮಾಡ್ತಾಳಕಿ, ನಾ ಆಗಲಿ ಅವಳಾಗಲಿ. ಮತ್ತು ಅದಕ್ಕಿಂತ ಹೆಚ್ಚಿಂದ ಏನಂದ್ರೆ ನನ್ನಂತೆ ಹಚ್ಕೊಂಡಿಳು, ನಾನು ಅವಳನ್ನ ಹಚ್ಕೊಂಡಿನಿ. ಯಾಕಂದ್ರೆ ನನ್ನ ತಂಗಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಹಚ್ಕೊಂಡು ಕಿಸಿಂದ. ಯಾಕಂದ್ರೆ ಅಲ್ಲಿ ನನ್ನೊಂದು ತಾಯಿ ಪ್ರೀತಿ, ನನ್ನ ತಂಗಿ ಪ್ರೀತಿ ಎಲ್ಲ ಟೋಟಲಿ ಆಕೆ ನನ್ನ ಮನ್ಯಾಗ ನನ್ನ ತಾಯಿ ಊಟ ಕೊಡೋದು ಅದನ್ನು ಆಕೆ ಕಣ್ಣಾಗ ಕಾಣ್ತೀನಿ. ನಮ್ಮ ಮಿಸ್ಸಸ್ದಾಯ್ತು, ನನ್ನ ಮಕ್ಕಳದಾಯ್ತು, ನನ್ನ ತಂದೆ ತಾಯಿದಾಯ್ತು, ನನ್ನ ಬಂಧು ಬಳಗದಾಯ್ತು, ಎಲ್ಲ ಪ್ರೀತಿ ಆಕೆ ಕಣ್ಣಾಗ ಕಾಣತೀನಿ. ಯಾಕಂದ್ರೆ ಆಕೆದೊಂದು ಗುಣ ಎಂಥದಂದ್ರೆ ಅನ್ನ ಹಾಕೋ ಕೈ. ನನಗೆ ಇನ್ನೂ ಹಸು ಆಗೈತಿ ನನಗಾಗಿರ್ತೈತಿ, ಆಕೆ ಗೊತ್ತಾಕಿತ್ತದ, ಮಾಡೋಣ ನಂಗೆ ಹಸು ಆಗೈತಿ ಬಾ, ನೀನು ಊಟ ಮಾಡ್ಬಾ, ನನಗೆ ಗೊತ್ತೈತಿ. ಕೈಯಾರೆ ತಂದು ಮಾಡಿ ಕಿಸಿಂದ ನನಗೆ ಏನು ಬೇಕು ಅದನ್ನು ಮಾಡಿ ಕಿಸಿಂದ ಕೊಟ್ಟಾಳು, ತಿನ್ಸಾಳು. ಆಕೆಗೆ ಬಿಡ್ಕೋದಂದ, ಆಕೆಗೆ ಇನ್ನಾದ್ರೂ ಹೊರಗೆ ಬಂದು ಕುಂಡ್ಲಿ ಅಲ್ಲಿ 13 ಮಂದಿಗೆ ಅನ್ನ ಹಾಕಿದಾಳಲ್ಲೋ, ಇಲ್ಲಿ 13 ಲಕ್ಷಕ್ಕೆ ಅನ್ನ ಹಾಕೋ ಕೈ ದೇವರಿಗೆ ಶಕ್ತಿ ಕೊಡ್ಲಿ ಅಂತ ಬಿಡ್ಕೋತೀನಿ ಅಷ್ಟೇ.
ಇನ್ನು ರಕ್ಷಿತಾ ಅವರು ಆಟ ನೋಡ್ತಾ ಇದ್ರೆ ಕೆಲವರು ಆರೋಪ ಮಾಡಿದ್ರು, ಅಂದ್ರೆ ನೀವು ಮಾಳು ಅಣ್ಣ ಕ್ರೇಜ್ ನೋಡ್ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇದೆಯಾ, ಅಂದ್ರೆ ಅವ್ರಿಗೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದೆ, ಅದಕ್ಕೋಸ್ಕರ ಅವ್ರ ಜೊತೆ ಕ್ಲೋಸ್ ಆಗಿದ್ಯಾ, ಯಾವಾಗ ಅವರು ಅಂದ್ರೆ ನಿಮ್ಗೊಂದು ಟಾಸ್ಕ್ ಕೊಡ್ತಾರಲ್ಲ ಅಭಿಮಾನಿಗಳ ಜೊತೆ ಮಾತಾಡಬೇಕು ಫ್ಯಾನ್ಸ್ ಜೊತೆ ಅಂತ ಹೇಳ್ಬಿಟ್ಟು, ಅವಾಗ ನೀವು ಮಾತಾಡ್ತೀರಾ, ಅಲ್ಲಿ ಶಿಳ್ಳೆ ಚಪ್ಪಾಳೆಗಳು ನಿಮಗೆ ಜಾಸ್ತಿ ಬರುತ್ತೆ, ಸೊ ಅವಾಗಿಂದ ರಕ್ಷಿತಾ ಚೇಂಜ್ ಆಗ್ತಾರೆ, ಮಾಳು ಅಣ್ಣಗೆ ಸಪೋರ್ಟ್ ಮಾಡ್ತಾರೆ, ಮಾಳು ಜೊತೆನೇ ಇರ್ತಾರೆ ಅಂತ ಹೇಳ್ಬಿಟ್ಟು ರಕ್ಷಿತಾ ಮೇಲೆ ತುಂಬಾ ಜನ ಆರೋಪ ಮಾಡಿದ್ರು, ರಕ್ಷಿತಾ ಇಸ್ ಫೇಕ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನೀವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಅಂತ? ನಾ ಅದನ್ನು ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ಈಗ ಈ ಫಸ್ಟ್ ಡೇ ಯಾರ ಜೋಡಿ ಕ್ಲೋಸ್ ಆದರು, ಮಲ್ಲಮ್ ಜೋಡಿ ಕ್ಲೋಸ್ ಆದರು, ಸೆಕೆಂಡ್ ಡೇ ಚಂದ್ರನ್ ಜೋಡಿ ಕ್ಲೋಸ್ ಆದರು, 3 ನಂಬರ್ ಗಿಲ್ಲಿ ಜೋಡಿ, 4 ನಂಬರ್ ಸೂರಜ್ ಜೋಡಿ, ರಘು ಸರ್ ಜೋಡಿ, ನನ್ನ ಜೋಡಿ, ಇವ್ರಿಗೆಲ್ಲ ಅಭಿಮಾನಿಗಳು ನೋಡಿಕಿಸಿಂದ ನೋಡಿ ಮಾಡ್ತಾಳು ಅಂತ ಅನ್ನೋದು ತಪ್ಪು ಕಲ್ಪನೆ ರೀ. ಅದು ನಾವು ತಲೆಯಾಗಿ ಇಟ್ಕೋಬಾರ್ದು. ಯಾಕಂದ್ರೆ ಯಾವ ಅಭಿಮಾನಿಗಳಾಗಲಿ ಯಾವ ಜನ ಆಗಲಿ ನಮ್ದು ಏನು ತಗೋಬೇಕು ತಗೋದೈತಿ, ಬ್ಯಾಡಾದ್ ಬಿಡ್ತೈತಿ. ರಕ್ಷಿತಾ ಅಂದು ಒಳ್ಳೆತನ ಐತ್ರ ತಗೋದೈತಿ, ಕೆಟ್ಟದಿದ್ರೆ ತಾನಾಗ ಗೊತ್ತಾಕೈತಿ. ರಕ್ಷಿತಾ ಮುಂದೆ ನನ್ನ ಜೋಡಿ ಒಂದು ಮಾತಾಡ್ತಾಳು, ಅಲ್ಲೊಂದು ಮಾತಾಡ್ತಾಳು ಅಂದ್ರೆ ತಗೋಂಗಿಲ್ಲ, ಅದಕ್ಕೆ ಮನುಷ್ಯತ್ವ ಅನ್ನಂಗಿಲ್ಲ. ನಾ ಅದನ್ನು ಒಪ್ಕೊಳ್ಳಂಗಿಲ್ಲ ಪಾಪ. ಯಾಕಂದ್ರೆ ಅಕ್ಕಿ ಪ್ಯಾನ್ಸ್ ಅಕ್ಕಿಗೆ, ನನ್ನ ಪ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ಬೋದು, ಯಾರಿಗೆ ಮಾಡಬಾರ್ದು ಅಂತ ಏನಿಲ್ಲ. ಆಕಿದ ಒಳ್ಳೆತನ ನೋಡಿ ನಂದು ಪ್ಯಾನ್ಸ್ ಫಾಲೋ ಅಕ್ಕಿಗೆ ಸಪೋರ್ಟ್ ಮಾಡ್ಬೋದು, ನನ್ನ ಒಳ್ಳೆತನ ನೋಡಿ ಅಕ್ಕಿ ಪ್ಯಾನ್ಸ್ ಫಾಲೋ ನನಗೆ ಸಪೋರ್ಟ್ ಮಾಡ್ಬೋದು. ಈ 100 ಮಂದಿ 100 ಅಂತಾರೆ ತಿಳಿಸೋದನ್ನ ತಗೋಕೆ ರೆಡಿ ಇಲ್ಲ, ಅದನ್ನು ಈಸಿಯಾಗಿ ಒಪ್ಕೊಳ್ಳಂಗಿಲ್ಲ. ಏನು ಮಾಡಿರು ಅಕ್ಕಿದ ಅಕ್ಕಿಗೆ ಇರ್ತೈತಿ, ನನಗಿರ್ತೈತಿ. ಅಕ್ಕಿ ಆಟ ಅಕ್ಕಿ ಆಡ್ತಾಳು, ನನ್ನ ಆಟ ನಾ ಆಡ್ತನು, ನನ್ನ ಆಟ ಅಕ್ಕಿ ನಾ ಆಡುವ ಆಟ ಅಕ್ಕಿ ಬಂದು ಆಡಕ್ಕೆ ನಡೆಯೋದಿಲ್ಲ, ಅಕ್ಕಿ ಆಟ ನಾ ಆಡಕ್ಕೆ ನಡೆಯೋದಿಲ್ಲ. ಅಕ್ಕಿದ ಅಕ್ಕಿಗೆ ಇರ್ತೈತಿ, ನನಗಿರ್ತೈತಿ. ಪಾಪ ಆಗಿದೇನು ತಪ್ಪಿಲ್ಲ ಪಾಪ. ಈಗ 100 ಥರ ಈ 100 ಜನ 100 ಥರ ಮಾತಾಡಿದ್ರೆ ಅದನ್ನು ಈಸಿಯಾಗಿ ಒಪ್ಕೊಳ್ಳಂಗಿಲ್ಲ. ಇಷ್ಟೇ. ನೀವು ಹೇಳಿದ್ದೀರಾ ನನ್ನ ಜೊತೆ ಒಂದು ಸಾಂಗ್ ಮಾಡೋಣ ಇಬ್ರು ಸೇರ್ಕೊಂಡು ಅಂತ ಹೇಳ್ಬಿಟ್ಟು, ಸೊ ಮಾಡ್ತೀರಾ? ಮುಂದಕ್ಕೆ ಏನಾದರೂ ನಿಮ್ಮಿಬ್ರದ್ದು ಏನಾದರೂ ಒಂದು ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅವ್ರು ಹೊರಗೆ ಬಂದ ತಕ್ಷಣ ಆಯಿತು, ಅವ್ರದ್ದೊಂದು ನನಗೆ ಒಂದು ನನ್ನದೇ ಆದ ಒಂದು ತಲೆಯಾಗೈತಿ, ಹಿಂಗೆ ಮಾಡಬೇಕು, ರಕ್ಷಿತಾಗಿ ಇಂಥ ಸಾಂಗ ಸೂಟ್ ಆಕೈತಿ, ಇಂಥ ಸಾಂಗ ಮಾಡಬೇಕು ಅನ್ನೋದು ತಲೆಯಾಗ ಹೋಯ್ತಿ. ಅವಳು ಬರಗುಟ್ಟಿಗೆ ರೆಡಿ ಮಾಡ್ತೀನಿ. ಉತ್ತರ ಕರ್ನಾಟಕ ಎಲ್ಲ ನನ್ನ ಜನತೆಗೆ, ನನ್ನ ಪ್ರೀಸೋ ಜನತೆಗೆ ಎಲ್ಲ ಕಡೆ ಹರಡುವಂಗೆ, ಎಲ್ಲ ಕಡೆ ಇಷ್ಟ ಆಗುವಂಗೆ ಅಂಥ ಸಾಂಗ್, ಒಳ್ಳೆ ಸಾಂಗ್ ಮಾಡ್ಕಿಸಿಂದ ಪಬ್ಲಿಸಿಟಿ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಜಾರಾಗಿದ್ದೀರಾ ಮನೆಯಿಂದ ಆಚೆ ಬಂದ ಮೇಲೆ, ಸೊ ಈ ಡಿಸಪಾಯಿಂಟ್ಮೆಂಟ್ಗೆ ಒಂದು ಹಾಡು ಹೇಳ್ಬೋದು ಅಂತಂದರೆ ಯಾವ್ದು ಹಾಡು ಹೇಳ್ಬೋದು ನಿಮ್ಮ ಜನರಿಗೋಸ್ಕರ ಮಾಡೋಣ? ನೀವು ಜನರಿಗೋಸ್ಕರ ಹಾಡೋದೇನಂದ್ರೆ, ಯಾಕಂದ್ರೆ ನನಗೆ ಅಲ್ಲಿ ಹೋಗಿಸಿಂದ ನಾನು ಕಿಚ್ಚ ಸರ್ ಅಭಿಮಾನಿ ಮೊದಲನೇದಾಗಿ. ಎರಡನೇದಾಗಿ ಅಲ್ಲಿ ಅವರು ಬಿಗ್ ಬಾಸ್ ದನಿ ಕೇಳಿಕಿಸಿಂದ ಅವ್ರದ್ದು ಅಭಿಮಾನಿಗೆ ಬಿಟ್ಟಿನ್ರಿ. ಯಾಕಂದ್ರೆ ಅವ್ರದ್ದೊಂದು ವಾಯ್ಸ್ ಕೇಳಕ್ಕೆ ಒಂಥರ ನನಗೇನೋ ಒಂದು ಎನರ್ಜಿ ಕೊಟ್ಟಂಗೆ ಆಗ್ತದ. ಮಾಳು ಅಂತ ಕರೆದಾಗ ನನಗೊಂಥರ ಮೈ ಕೂದಲೆಲ್ಲ ನೆಟ್ಗೆ ಆಗ್ತಿದ್ವು. ಯಾಕಂದ್ರೆ ಅಷ್ಟು ಚಂದ ಕರೆ ಅವ್ರ ಬಗ್ಗೆನೇ ಒಂದು ಹಾಡಂತ ನಾ ಅಲ್ಲೇ ಕೂತು ಬರೆದದ್ದ. ಅದು ಯಾವಪ್ಪ ಅಂದ್ರೆ, ಧ್ವನಿಯೋ ಧ್ವನಿಯೋ ಇದುವೇ ಕೋಗಿಲೆ, ಧ್ವನಿಯೋ 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 ಇದುವೇ ಜೇನಿನ ಹನಿಯೋ, ಧ್ವನಿಯೋ ಬೆಳಕಾದರ ಎದಿ ಡವ ಡವ ಬಡಕೋತೈತಿ, ಕೇಳಿರ ಬಿಗ್ ಬಾಸ್ ಧ್ವನಿಯೋ, ಓ ಕೇಳಿರ ಬಿಗ್ ಬಾಸ್ ಧ್ವನಿಯೋ. ಕಾಣದ ದೇವರು ಬಿಗ್ ಬಾಸು ಪಾದರು, ಕಾಣುವ ದೇವರು ಕಿಚ್ಚ ಸುದೀಪ ಸರು. ಕಾಣದ ದೇವರು ಬಿಗ್ ಬಾಸು ಪಾದರು, ಕಾಣುವ ದೇವರು ಕಿಚ್ಚ ಸುದೀಪ ಸರು. ನೀವು ಆಡು ಮಾತು ನಮಗೆ ವೇದವಾಕ್ಯ, ನಿಮ್ಮನು ನಾವು ಪಡೆದ ಅಪರೂಪದ ಮಾಣಿಕ್ಯ. ಬಿಗ್ ಬಾಸು ಸುದೀಪ್ ಸರು, ಬಿಬಿಸೋಗೆ 2 ಕಣ್ಣಿವರು, ನಮ್ಮ ಪಾಲಿನ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿ ಆಡೋದ್ರಿ. ಮಾರ್ಕ್ದೇನಾದರೂ ನೋಡ್ತೀರಾ ಈಗ? ಮತ್ತೆ ಮಾರ್ಕ್ದೇನಾದರೂ ಒಂದು ಹಾಡು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾವುದಾದ್ರು? ಅಂದ್ರೆ ಈಗ ಇದನ್ನ ಪ್ರೊಮೋ ವಿಡಿಯೋ ಅಷ್ಟು ನೋಡಿದ್ರಿ. ಪ್ರೊಮೋ ವಿಡಿಯೋ ನೋಡಿಕಿಸಿಂದ ಏನು ಅಂದರೆ ಸ್ವಲ್ಪ ಮೂವಿ ನೋಡಿಕಿಸಿಂದ ಸ್ವಲ್ಪ ಕ್ಲಾರಿಟಿ ಸಿಗ್ತೈತಿ. ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೈತಿ. ಯಾಕಂದ್ರೆ ನಿನ್ನೆ ಹೊರಗೆ ಬಂದಿನ ಅಂದಮೇಲೆ ತಲೆಯಾಗ ಸಡನ್ಲಿ ಏನು ಬರೋಂಗಿಲ್ಲ. ಸ್ಪಾಟ್ ಮೇಲೆ ಬರಿಬೋದು, ಹಾಡ್ಬೋದು, ಆದರೂ ಒಂದು ಸ್ವಲ್ಪ ಈಗ ಮನಸ್ಸಿಗೆ ಒಂದು ಸ್ವಲ್ಪ ಇದನ್ನು ಭಾಳ ಇದ್ರಿ ಈಗ ನೋವೈತಿ. ಗೇಮ್ ಬಗ್ಗೆ ಮಾತಾಡೋದಾದ್ರೆ, ನೀವು ಒಂದ್ಸರಿ ಅಂದರೆ ನಿಮಗೆ ನಾಮಿನೇಟ್ ಮಾಡೋದಕ್ಕೆ ಬಿಟ್ಟಿರ್ತಾರೆ ನಿಮ್ಮ ಕ್ಯಾಪ್ಟನ್ಸಿಲಿ ಇದ್ದಾಗ, ಅವಾಗ ಒಂದಷ್ಟು ತಪ್ಪುಗಳನ್ನ ಮಾಡ್ತೀರಾ? ಅಂದರೆ ನಿಮ್ಮ ಗುಂಪು ಏನಿರುತ್ತೆ ಅದನ್ನು ಮಾತ್ರ ಸೇವ್ ಮಾಡಿಕೊಂಡು ನಿಮ್ಗೆ ಯಾರು ಇಷ್ಟ ಆಗಲ್ವೋ ಅವ್ರನ್ನೆಲ್ಲ ನಾಮಿನೇಟ್ ಮಾಡ್ತೀರಾ ಅನ್ನೋ ಒಂದು ಆರೋಪ ಕೂಡ ಅಲ್ಲಿನವರೇ ನಿಮ್ಮ ಮೇಲೆ ತುಂಬ ಆರೋಪ ಮಾಡ್ತಾರೆ. ಸ್ಪೆಷಲಿ ರಾಶಿಕಾ ಅವ್ರಿಗೆ ನೀವು ಕಸದ ರಾಶಿ ಸುರಿದ್ಬಿಟ್ಟು ಕಸ ಅಂತ ಹೇಳ್ತೀರಾ. ಸೊ ಅದು ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಅಂದರೆ ಮಾಡೋಣ ಈ ಥರ ಹೇಳಿದ್ದು ಸರಿಯಲ್ಲ, ಎಲ್ಲೋ ಒಂದು ಕಡೆ ಕುತ್ಕೊಳ್ಳೋದಕ್ಕೆ ಈ ಥರ ನನ್ನ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ರಾಶಿಕಾ ಕೂಡ ಜಗಳ ಮಾಡ್ತಾರೆ. ಸೊ ಏನು ಹೇಳ್ತೀರಿ? ಇವತ್ತು ರಾಶಿಕಾ ಮನೆಯಲ್ಲೇ ಇದ್ದಾರೆ.
ಏನಿಲ್ಲ, ನಾ ಆ ಟೈಮ್ದಾಗ ಹೇಳ್ಬೇಕಾದ್ರೆ ನನಗೆ ಸರಿನೇ ಇತ್ತು. ಯಾಕಂದ್ರೆ ನಾ ತಿಳ್ಕೊಂಡಿದ್ದ ಪ್ರಕಾರ, ನಾ ಅಲ್ಲಿದ್ದ ಪ್ರಕಾರ, ನಾ ಬಿಗ್ ಬಾಸ್ ಬಗ್ಗೆ ತಿಳ್ಕೊಂಡಿದ್ದ ಪ್ರಕಾರ, ನನ್ಗೆ ಅನಿಸಿಕೆ ಪ್ರಕಾರ ನಾ ಹೇಳಿ ಅದು ನಂದು ಹೇಳಿದ್ದು ಅರ್ಥನೂ ಅದು ಕರೆಕ್ಟ್ ಇತ್ತು ನನಗೆ ಅನಿಸ್ತೈತಿ. ಆದ್ರೆ ಅವ್ರಿಗೆ ಏನು ತಪ್ಪು ಅನಿಸ್ತು ನನಗೆ ಗೊತ್ತಿಲ್ಲ. ಅದು ಇನ್ನೊಂದು ಹೇಳ್ಬೇಕಂದ್ರೆ ಅದು ವಿಷಯ ಅಂದ್ರೆ ನೆಕ್ಸ್ಟ್ ಅವ್ರೆಲ್ಲರೂ ಕಸ ಅನ್ಕೂಲೆ ಹಿಂಗೆ ಅನ್ಬೇಕಾಗಿತ್ತು, ಹಿಂಗೆ ಮಾತಾಡ್ಬೇಕು ಮಾಡೋಣ ಅಂತ ತಿಳ್ಸಿ ನಮಗೆ ಕಂಟೆಂಟ್ಸ್ಗಳು ಮಾತಾಡಿದಾಗ ಹೌದಪ್ಪಿ ಆ ಟೈಮ್ದಾಗ ನನಗೆ ಅನಿಸಿದ್ದು ನಾ ಹೇಳಿದನು. ನನಗೆ ಆ ಟೈಮ್ದಾಗ ನನಗೆ ಹಿಂಗೆ ಇಟ್ಟು ನಿಮ್ಮಟ್ಟು ವಿಚಾರ ಮಾಡುವಟ್ಟು ನಾ ಅಲ್ಲಿ ಬುದ್ಧು ಅಂತಿದ್ರಿಕಿಲ್ಲ, ನಾ ಬಿಗ್ ಬಾಸ್ ನೋಡ್ಕೊಂಡು ಬಂದಿರಿಕಿಲ್ಲ. ನಾ ಹೇಳಕ್ಕೆ ಇಷ್ಟಪಡ್ತೇನೆ. ನಾ ಹೇಳಿದ್ದಂತೆ ಕರೆಕ್ಟ್ ಐತಿ, ನಾ ಹೇಳಿದ್ದು ಕರೆಕ್ಟ್ ಐತಿ, ಅವಳು ವಾದ ಮಾಡಿದ್ದು ಕರೆಕ್ಟ್ ಐತಿ, ಅದಕ್ಕೆ ನಾ ತಪ್ಪಣಂಗಿಲ್ಲ. ಯಾಕಂದ್ರೆ ನಾ ನೆಕ್ಸ್ಟ್ ಡೇ ಬಂದಾನೆ ಕ್ಲಾರಿಟಿ ಕೊಡಿದ್ನು, ಎರಡನೇ ದಿನ ಬಂದ ಕ್ಲಾರಿಟಿ ಕೊಡಿದ್ನು. ರಾಶಿಕಾ ನನ್ನ ಅನಿಸಿಕೆ ಪ್ರಕಾರ ಯಾಕಂದ್ರೆ ನೀವು ಕುಂತ್ಕೋದ ಒಬ್ಬರ ಜೋಡಿನ ಕುಂಡುದ, ಅಲ್ಲಿ ಹೋಗಿ ಕುಂಡುದ, ಇಲ್ಲಿ ಕುಂಡುದ, ನೀ ಟೈಮ್ ಸ್ಪೆಂಡ್ ಮಾಡ್ತಿದ್ದಿ. ನನ್ನ ಅನಿಸಿಕೆ ಪ್ರಕಾರ ಹಿಂಗೆ ಕುಂಡುದಲ್ಲ ಬಿಗ್ ಬಾಸ್, ಎಲ್ಲರ ಜೋಡಿಯಾಗಿ ನಾವು ನಲಿಕೊಂತ ಮಾತಾಡ್ಕೊಂತ ಆಕ್ಟಿವ್ ಆಗಿರ್ಬೇಕು. ಮತ್ತು ನೀ ಈ ರೀತಿ ಕೊಟ್ಟಂದ್ರೆ ನೀನು ಬಿಗ್ ಬಾಸ್ ಮನೆ ಕಸ, ನನ್ನ ಅನಿಸಿಕೆ ಪ್ರಕಾರ ನೀನು ಬಿಗ್ ಬಾಸ್ ಮನೆ ಕಸ ಮೂಲೆ ಇರೋ ಜಾಗಕ್ಕೆ ಅಲ್ಲಿ ಹೋಗಿ ಕುಂಡಾತೀನಿ. ಆ ಜಾಗ ನೀ ಬಿಟ್ಟು ಕೇಸಿಂದ ಎಲ್ಲರ ಜೋಡಿ ಬೆರಿ, ಎಲ್ಲರ ಜೋಡಿ ಕೂಡು, ಎಲ್ಲರ ಜೋಡಿ ಮಾತಾಡಿ ಅಂತೇಳಿ ಕೇಸಿಂದ ನನ್ನ ಅನಿಸಿಕೆ ಪ್ರಕಾರ ಕೊಟ್ಟಿನಿ. ಅದು ಹಿಂಗೆ ಅಂತೇಳಿ ಕೇಸಿಂದ ನಾ ಸುದೀಪ್ ಸರ್ ಬಂದಾಗ ವೀಕೆಂಡ್ದೊಳಗೆ ಕ್ಲಾರಿಟಿ ಸಿಕ್ತು. ನಾ ಅಲ್ಲಿ ಸರ್ ನನ್ನಿಂದ ಏನೋ ಆದರೂ ತಪ್ಪಾಗಿದ್ರೆ ಕ್ಷಮೆ ಅಂತೂ ಅಲ್ಲಿ ಕೇಳ್ರಿ ಇಷ್ಟ. ಇನ್ನು ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಮಾತನಾಡೋದಾದ್ರೆ ಯಾರಿಂದ ಪ್ಲಸ್ ಆಗ್ತಾ ಇದೆ? ಈಗ ತುಂಬ ಜನ ಹೇಳ್ತಿದ್ದಾರೆ ಗಿಲ್ಲಿಯಿಂದ ಕಾವ್ಯಗೆ ತುಂಬ ಪ್ಲಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅವ್ರ ಫ್ಯಾಮಿಲಿಯವರು ಬಂದಾಗ ಕೂಡ ಅದನ್ನೇ ಮಾತನಾಡ್ತಿರ್ತಾರೆ, ನೀನು ಗಿಲ್ಲಿಗೆ ನಾಮಿನೇಟ್ ಮಾಡಬೇಡ, ಗಿಲ್ಲಿ ಜೊತೆ ತುಂಬ ಚೆನ್ನಾಗಿರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾಮಿನೇಷನ್ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅದು ಏನು ಚರ್ಚೆ ಆಗುತ್ತೆ ಅಂತ. ಅದಕ್ಕೆ ಬಿಗ್ ಬಾಸ್ ಅವರು ಅವ್ರನ್ನ ಮನೆಗೆ ವಾಪಸ್ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾರೆ. ಸೊ ಇದನ್ನು ಮಾತಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಇನ್ನು ನಿಮ್ಮ ಫ್ಯಾಮಿಲಿನೂ ಬಂದಿರ್ತಾರೆ, ನಿಮ್ಮ ಫ್ಯಾಮಿಲಿನೂ ಆ ಥರದ್ದೆಲ್ಲ ಏನು ಮಾತಾಡೋದಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಗಿಲ್ಲಿಗೆ ಕಾವ್ಯ ಪ್ಲಸ್ಸು, ಕಾವ್ಯ ಗಿಲ್ಲಿ ಪ್ಲಸ್ಸು ಅದು ನನಗಂತಿ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಗಿಲ್ಲಿಗೆ ಕಾವ್ಯ ಬೇಕಾಗಿದೆ, ಕಾವ್ಯ ಗಿಲ್ಲಿ ಬೇಕಾಗಿದ್ರು, ಇಷ್ಟ ನನಗೆ ಗೊತ್ತಾ. ಯಾಕಂದ್ರೆ ಯಾರು ಪ್ಲಸ್ ಅನ್ನೋದ ನನಗೆ ಗೊತ್ತಿಲ್ಲ. ಅದಂತೆ ಈಗ ಜನ ಒಂದು ನೋಡ್ತಂದ್ರೆ ಕಮೆಂಟ್ಸ್ ಆಯಿತು, ಒಂದು ಫ್ಯಾನ್ಸ್ ಪೇಜ್ ಆಯಿತು, ಅಭಿಮಾನಿಗಳು ನೋಡ್ತಾನಂದ್ರೆ ನನಗೆ ಯಾರಿಂದ ಯಾರಿಗೇನು ಪ್ಲಸ್ ಇಲ್ಲ. ನನಗೆ ಗಿಲ್ಲಿಯಿಂದ ಒಂದು ಹೇಳ್ತಾನಂದ್ರೆ ಗಿಲ್ಲಿ ನಾನು ನಿನ್ನೆ ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ, ಒಂದು ಇನ್ಸ್ಟಾ ಪೇಜ್ ನೋಡ್ಬೇಕಾದ್ರೆ ಗಿಲ್ಲಿದು ಒಂದು ಸ್ವಲ್ಪ ನನಗೆ ಐತಿ ಅನಿಸ್ತೈತಿ. ಯಾಕಂದ್ರೆ ಅವನಿಂದನ ಸ್ವಲ್ಪ ಕಾವ್ಯ ಪ್ಲಸ್ ನಾನು ಅನ್ಕೋತೀನಿ ಇಷ್ಟ. ಅದನ್ನು ಇನ್ನು ನಿಮ್ಮನ್ನ ಮಾತ್ರ ಯಾವತ್ತೂ ಗಿಲ್ಲಿ ಕಾಮಿಡಿ ಮಾಡೋದು, ತೇಜೋವಧೆ ಮಾಡೋದು, ನಿಮ್ಮನ್ನ ಕೆಳಗಡೆ ಇಟ್ಟು ಮಾತಾಡೋದು ಯಾವತ್ತೂ ಮಾತಾಡಿಲ್ಲ. ಸೊ ಎಲ್ಲೋ ಒಂದು ಕಡೆ ನೋಡಿದಾಗ ಕಾವ್ಯ ಅವ್ರನ್ನ ಬಿಟ್ಟು ಅವ್ರ ಮನೆಯವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಮಾತನಾಡ್ತಾ ಇದ್ರು ಅಂತ ಅನ್ಸುತ್ತೆ. ಎಲ್ಲರೂ ಅವ್ರಿಗೆ ಮಾತಾಡಬೇಡ ಕೂಡ ಅಂತ ವಾನ್ ಕೂಡ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ? ಯಾಕೆ ಕಾವ್ಯಗೆ ಮಾತ್ರ ಸ್ಪೆಷಲ್ ಸ್ಥಾನ ಕೊಟ್ಟಿದ್ದಾರೆ ಅವರು ಅಂತ? ಕಾವ್ಯಂದ ಒಂದು ಬಾಂಡಿಂಗ್ ಅಲ್ಲಿ ನೋಡಿದ ಪ್ರಕಾರ ಚಲೋ ಐತ್ರಿ. ಅದು ಯಾವ ರೀತಿ ಐತಿ, ಅದು ಹೆಂಗೈತಿ, ಅದು ಮುಂದೆ ಏನಾಕೈತಿ ಅನ್ನೋದು ನಾ ಅದನ್ನು ಕ್ಲಾರಿಟಿ ಕೊಡೋಕೆ ಇಷ್ಟಪಡೋದಿಲ್ಲ ರೀ. ಏನೇನ್ರಿ ಯಾಕೆ ಕಾವ್ಯಗೆ ಮಾತ್ರ ಏನು ಅನ್ನೋದಿಲ್ಲ ಅವರು? ಅನ್ನೋದಿಲ್ಲ ಅಂದ್ರೆ ಅವರು ಅವಕಿ ಮೇಲೆ ಭಾಳ ಒಂದು ಸ್ಥಾನ ಹಾಕಿ ಕೊಡ್ತಾನೆ ರೀ. ಯಾವ ಸ್ಥಾನ ಕೊಡ್ತಾನೋ ಗೊತ್ತಿಲ್ಲ. ಆ ಕಾವ್ಯ ಅಂತಿ ಅಣ್ಣ ಅಂತಾಳು, ಇವಾಗ ಅಣ್ಣ ಅನ್ಸ್ಕೋಕೆ ಇಷ್ಟ ಇಲ್ಲ. ಅದ್ರ ಹೊರಗೆ ಬಂದ ಕೂಡಲೇ ಯಾವ ರೀತಿ ಆಕೈತಿ, ಏನು ಒಳಗಿದ್ದಾಗ್ರೆ ನಾವು ಹಿಂಗೆ ಕಂಡುದು, ಹೊರಗೆ ಬಂದ ಮೇಲೆ ಯಾವ ರೀತಿ ಆಕೈತಿ ಅನ್ನೋದು ಗೊತ್ತಿಲ್ಲ. ಕಾವ್ಯ ಒಂದು ಯಾವುದೋ ಒಂದು ಗಿಲ್ಲಿ ಒಂದು ಯಾವುದೋ ಒಂದು ಮನಸ್ಸಿನಾಗ ಇಟ್ಕೊಂಡು ಅವ್ರಿಗೊಂದು ಸ್ಥಾನ ಕೊಡತಾನು. ಅದನ್ನೂ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಹೊರಗೆ ಬಂದ ಕೂಡಲೇ ತಾನು ಗೊತ್ತಾಕೈತಿ, ಅಣ್ಣ ತಮ್ಮ ಸಂಬಂಧ ಬೀಳ್ತೈತಿ, ಅವ್ನು ಹೊರಗೆ ಬಂದು ಯಾವ ಸಂಬಂಧ ಬೀಳ್ತೈತಿ ಅನ್ನೋದು ಗೊತ್ತಿಲ್ಲ. ಕಾವ್ಯ ರಿಜೆಕ್ಟ್ ಅವ್ರು ರಿಜೆಕ್ಟ್ ಮಾಡೋದು ನೋಡ್ತಂದ್ರೆ ಅಣ್ಣ ಅಂತೇಳಿ ಎಲ್ಲ ಕಡೆ ಪೋಟ್ರಿ ಮಾಡ್ಯಾಳು, ಎಲ್ಲರೂ ನೋಡಿದ್ವು ಅದನ್ನು. ಇನ್ನು ಅದು ಮುಂದೆ ಯಾವ ರೀತಿ ಆಕೈತಿ ಅನ್ನೋದು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಅವ್ನು ಗಿಲ್ಲಿ ಇಷ್ಟಪಡ್ದ ಕಾವ್ಯನ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಅದ್ರ ಸಲುವಾಗಿ ಅದಕ್ಕೆ ಮಾಡ್ತಾನು. ಇವಾಗ ಸ್ಪಂದನನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರಿ, ರಾತ್ರಿ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಲ್ಲ ಅಂತ. ಅಣ್ಣ ತಂಗಿ ತರ ತುಂಬಾ ಚೆನ್ನಾಗಿರ್ತೀರ. ಎಲ್ಲೋ ಒಂದ್ ಕಡೆ ಮಾಳು ಅಣ್ಣಂಗೆ ತುಂಬಾ ಬೇಜಾರಾಯ್ತು, ಅವ್ರು ನಾಮಿನೇಟ್ ಮಾಡಿದ್ದು ಈ ಮನೆಗಿರೋದಕ್ಕೆ ಡಿಸರ್ವ್ ಅಲ್ಲ ಅಂತ ಅಂದಿದ್ದು. ಅಂದ್ರೆ ನಿಮ್ಮ ಹತ್ರ ಬಂದು ಸಪ್ರೇಟ್ ಆಗಿ ಕುತ್ಕೊಂಡು ಅವ್ರು ಅದನ್ನ ಹೇಳ್ಬೋದಾಗಿತ್ತು. ಎಲ್ಲೋ ಒಂದ್ ಕಡೆ ಆತರ ನಾಮಿನೇಷನ್ ಅಲ್ಲಿ ಆತರ ಎತ್ಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಬೇಜಾರಾಯ್ತಾ ಅಂತ? ಬೇಜಾರಾಯ್ತು ರೀ. ಯಾಕಂದ್ರೆ ಅಲ್ಲಿ ಸುದೀಪ್ ವೀಕೆಂಡ್ ದಿನ ಏನಾಯ್ತು ಅಂದ್ರೆ ನಾಮಿನೇಟ್ ದಿನ ಯಾರು ಹೋಗ್ತೀರಿ, ಯಾರು ಇರ್ತೀರಿ ಅಂತ ಕೇಳಿದಾಗ
ಸ್ಪಂದನ ಹೋಗ್ಬೋದು ಅಂದಿದ್ನಿ ಎಲ್ಲರೂ ಕೇಳಿದಾಗ ನಾನು ಕೇಳಿದಾಗ ಸ್ಪಂದನ ಹೋಗ್ಬೋದು ಸರ್ ಅಂತ ಅಂದಿದ್ನಿ. ಅದನ್ನು ನನಗೇನು ಅನ್ನಿಸ್ತು, ನನ್ನ ವ್ಯಕ್ತಿತ್ವ ಪ್ರಕಾರ ನಾ ತಿಳ್ಕೊಂಡಿದ್ದ ಪ್ರಕಾರ ಅವ್ರಿಗೇನು ಸಾರಿ ಕೇಳಬೇಕು ಅನ್ನೋದು ಅವಶ್ಯಕತೆ ಇದ್ರಿಕಿಲ್ಲ. ಏನೋ ಒಂದು ಬಾಂಡಿಂಗ್ ಚಲೋತು, ಅಣ್ಣ ತಂಗಿ ಬಾಂಡಿಂಗ್ ಚಲೋತು, ಅವ್ರಿಗೆ ನಮ್ಗೆ ಚಲೋತು ಅನ್ನೋ ಉದ್ದೇಶಕ್ಕಾಗಿ ನಾ ಏನು ಕೇಳಿ ವಾಶ್ರೂಮ್ ತಲೆ ಬಂದ ಅಪಿ ಏನೋ ನಿನಗೆ ನೀ ಹೋಗ್ಬೋದು ಅಂತ ಅಂದಿದ್ರೆ ಏನಾರ ನಿನಗೆ ಮನಸ್ಸಿಗೆ ಬೇಜಾರಾಗ್ಯಾರ ಸಾರಿ ಅಪಿ ಹೇಳ್ಬೇಕನ್ನಿಸ್ತು ಹೇಳಿನಪಿ ಇಷ್ಟು ಅಂದಿದ್ನಿ. ಅದನ್ನು ಮಾಡೋಣ, ನೀವು ಸಾರಿ ಕೇಳಬಾರ್ದು ಅಂತ ತಿಳಿಸಿಂದ ನೆಕ್ಸ್ಟ್ ವೀಕ ನಾನು ನಾಮಿನೇಟ್ ಮಾಡಿರು. ಅದು ನನಗೆ ಸರಿ ಅನಿಸ್ಲಿಲ್ಲ. ನನಗೆ ಯಾಕೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸ್ತು. ನನಗೆ ನಿನಗೆ ಆ ರೀತಿ ನಿನಗೆ ಆ ರೀತಿ ಕೇಳಿಲ್ಲಪ್ಪಿ. ನಾನು ಏನೋ ನಿನಗೆ ಮನಸ್ಸಿನಾಗ ಒಂದು ಸ್ಥಾನ ಕೊಡೋದು, ತಂಗಿ ಸ್ಥಾನ ಕೊಡೋದನು ನನಗೊಂದು ಕಳ್ಳು ಚುರುಕು ಅನಿಸ್ತು. ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಇದನ್ನ ಅನಿಸ್ತು ಕೇಳಿ. ನೀ ಅದನ್ನ ರೀಸನ್ ಇಟ್ಕೊಂಡು ನಾಮಿನೇಷನ್ ಮಾಡ್ತೇನೆ ಅಂದ್ರೆ ಅಪ್ಪಿ ನನ್ನ ಲಿಸ್ಟ್ನಾಗಿಂದ ಬ್ಲಾಕ್ ಆಗ್ತಾನೆ ಅಂತ ಹೇಳ್ಕಿಸಿಂದ ನಾ ಬ್ಲಾಕ್ ಹಾಕಿದನು. ಇವಾಗ ನೆಕ್ಸ್ಟ್ ಕಾಂಟ್ಯಾಕ್ಟಲ್ಲಿ ಇರಲ್ವಾ ಸ್ಪಂದನ ಅವ್ರ ಜೊತೆ ಇರ್ತೀರಾ? ಏನು ಇರಂಗಿಲ್ಲ ಅಂತ ಬಿಡಂಗಿಲ್ಲ ಅಂತ ಅಲ್ಲೇನು ಶತ್ರುಗಳು ಯಾರಲ್ಲ. ನಾವು ಏನು ಬಡ್ದಾಡಕ್ಕೆ ಹೋಗಿಲ್ಲ, ಏನು ಯುದ್ಧ ಮಾಡಕ್ಕೆ ಹೋಗಿಲ್ಲ ನಾವು. ಅದೊಂದು ಬಿಗ್ ಬಾಸ್ ಮನೆ ಅಂದ್ರೆ ಒಂದು ಗೇಮ, ಒಂದು ಆಟ, ಒಂದು ಮಾತು, ಅದು ಅಲ್ಲೇ ಇರಬೇಕು. ಅಲ್ಲೇ ಅದಕ್ಕೆ ಅಲ್ಲೇ ಸೀಮಿತ. ಹೊರಗೆ ಬಂದ್ಕೊಳ್ಳಿ ನಂದು ಅವ್ರು ಹೆಂಗಿರ್ತಾರೆ ನಾ ಹಂಗಿರ್ತನು. ಅವ್ರ ನಮ್ಮ ಬಾಂಡಿಂಗು ಚಲೋ ಅಂತಂದ್ರೆ ಅದು ಕಂಟಿನ್ಯೂ ಇರೋದತ್ತೀರಿ ಇಷ್ಟ. ಈಗ ಅಶ್ವಿನಿ ಮನೆಯವ್ರು ಬರ್ತಾರೆ, ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ, ಮಾಳು ಯಾರಿಗೂ ಹರ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಗಿಫ್ಟ್ ಕೂಡ ಕೊಡ್ತಾರೆ. ಸೊ ಏನು ಗಿಫ್ಟ್ ಅದು ಆ್ಯಕ್ಚುಲಿ? ಮತ್ತು ಅಶ್ವಿನಿ ಮೇಡಮ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಅಂದರೆ ಇಲ್ಲಿ ಹೊರಗಡೆ ಹೇಗಾಗಿದೆ ಅಂತಂದರೆ ಒಂದಷ್ಟು ಅವರು ಸ್ಟಾರ್ಟಿಂಗಲ್ಲಿ ಮಾಡಿದ ತಪ್ಪುಗಳಿಂದ ಎಲ್ಲ ಕಡೆ ವಿಲನ್ ಥರ ಪೋಟ್ರೆ ಆಗಿಬಿಟ್ಟಿದ್ದಾರೆ ಅವರು. ಸೊ ಆ್ಯಸ್ ಮಾಳು ನೋಡ್ದಂಗೆ ಅಶ್ವಿನಿ ಅವರು ಹೇಗೆ ಅಂತ? ಫಸ್ಟ್ ಸ್ಟಾರ್ಟಿಂಗ್ ಬಂದ ಕೂಡಲೇ ಅಶ್ವಿನಿ ಮ್ಯಾಮ್ದ ಒಂಥರ ವಾಯ್ಸು ಹಂಗೆ ಇತ್ತು, ಅವ್ರ ಮಾತುಗಳು ಹಂಗೆ ಇದ್ದು, ಅವ್ರ ಗತ್ತು ಗಮ್ಮತ್ತು ಒಂಥರ ಏನೋ ಹೌದು ಈ ಮನೆಗೆ ಬೇಕಂತ ಅವ್ರು ಒಬ್ಬರ ಅನ್ನೋಂಗಿತ್ತು. ಯಾಕಂದ್ರೆ ಬರ್ಬರ್ತಾ ನಾ ಇನ್ನು ಮೌನವಾಗಿರಬೇಕು. ಸುದೀಪ್ ಸರ್ ಕೆಲವೊಂದು ವಿಷಯ ಮಾತಾಡಿದಾಗ, ಕೆಲವೊಂದು ವರ್ಡ್ಗಳು ಮಾತಾಡಿದಾಗ, ಹಿಂಗೆ ವಾರ್ನಿಂಗ್ ಮಾಡಿದಾಗ ಮೌನಿದ್ದ ಗೆಲ್ಲಬೇಕು ತಂದ ಮೇಲೆ ನಾ ಮೌನಿದ್ದ ಗೆಲ್ತಾನೆ ತಿಳಿಸಿಂದ ಅದನ್ನ ಪಣ ತೊಟ್ಟರು, ಅದನ್ನ ನಿರ್ಧಾರ ಮಾಡ್ಕೊಂಡ್ರು. ಅದು ಆದ ನಂತರ ಒಂದೆರಡು ಸಲ ಇಶ್ಯೂ ಅದು ಅದಾದ ನಂತರ ಈಗ ಅವ್ರದ್ದು ಏನು ಅನ್ಸತ್ತಿಲ್ಲ ನನಗೆ. ಯಾಕಂದ್ರೆ ಅವರು ಫಸ್ಟ್ ನಾನು ನೋಡಕ್ಕೆ ಇಷ್ಟಪಟ್ಟಿದ್ದೆ. ನಾ ಪ್ರತಿಯೊಂದು ಸಲ ಅವ್ರು ನಾಮಿನೇಟ್ ಮಾಡಿದ್ದಂದ್ರೆ ನಾ ಎದೇ ಸಲುವಾಗಿ ಅಂದ್ರೆ ನಾ ಅಶ್ವಿನಿ ಮ್ಯಾಮ್ ನೀವು ಫಸ್ಟ್ ಇದ್ದಂಗೆ ನಿಮ್ಗೆ ನೋಡಕ್ಕೆ ಇಷ್ಟಪಡೋಣ. ನೀವು ಫಸ್ಟ್ ಇದ್ದಂಗೆ ಇರಬೇಕು, ನಿಮ್ಮ ವಾಯ್ಸ್ ಅದೇ ರೀತಿ ಇರಬೇಕು, ನಿಮ್ಮ ಮಾತು ಅದೇ ರೀತಿ ಇರಬೇಕು, ನೀವು ಏನು ಸ್ಟ್ಯಾಂಡ್ ತೊಗೋಬೇಕಾದ್ರು ಅದೇ ದನಿಲೇ ಇರಬೇಕು ನಿಮಗೆ ಅಂತ ಹೇಳಿಸಿಂದ ಎಷ್ಟೋ ಸಲ ನಾನು ನಾಮಿನೇಟ್ ಮಾಡಿದನು. ಅವ್ರಿಗೆ ಅದ್ರ ಪ್ರತಿಯೊಂದು ವಿಷಯದಾಗಲೂ ಅದನ್ನು ಅವ್ರಿಗೆ ಹೇಳಿದನು. ನಂತರ ನೋಡಾಕತ್ತು ಒಂಥರ ಅವ್ರ ಮಾತಿನಲ್ಲಿ ಆಗಲಿ, ನಮ್ಮ ಉತ್ತರ ಕರ್ನಾಟಕ ಸ್ಪಷ್ಟ ಕನ್ನಡ ಮಾತಾಡೋದ ಅವ್ರು ಕೇಳು ಭಾಷೆ ಆಗಲಿ ನಂತರ ಒಂಥರ ಖುಷಿ ಆಕೈತೆ ನನಗೆ. ಅಶ್ವಿನಿ ಮ್ಯಾಮ ನನಗಿದ ಇಷ್ಟ ಆಕೈತಿ ನನಗಂತೇಳಿ ಕಿಸಿಂದ ಅವ್ರು ಬಂದ ಮಾಳುನ ವ್ಯಕ್ತಿತ್ವ ನೋಡಿ, ಮಾಳುನ ಗುಣ ನೋಡಿ, ಮಾಳು ಎಲ್ಲರ ಜೋಡಿ ಅವು ಎಷ್ಟು ಬೇಕು ಅಷ್ಟೇ ಮಾತಾಡ್ತಾನೋ, ಕರೆಕ್ಟಾಗಿ ಮಾತಾಡ್ತಾನೋ ಅನ್ನೋದೊಂದು ಅಲ್ಲೇ ಸಾಕು. ನನಗೊಂದು ಕಪ್ ಗೆದ್ದಟ್ಟು ಖುಷಿ ಆಯಿತು. ಮಾಳುನ ವ್ಯಕ್ತಿತ್ವ ನೋಡಿ ಕಿಸಿಂದ ಕೊಟ್ಟದನು ಅಂತೇಳಿ ಕಿಸಿಂದ ಒಂದು ಇದನ್ನು ಕೊಟ್ರೆ, ಚೈನ ಕೊಟ್ರೆ ಅವ್ರ ಇಲ್ಲ ಸ್ನಾನ ಮಾಡ್ತಾನೆ ತೆಗೆದಿಟ್ಟಿನ್ರಿ ಅಲ್ಲಿ ಹೊರಗೈತಿ. ಹಾಂ, ಸಿಲ್ವರ್ ಚೈನ ಒಂದು ಕೊಟ್ರಿ, ಅದ ಒಂದು ಭಾಳ ಖುಷಿ ಐತಿ ನನಗೆ. ನನಗೂ ಅಲ್ಲಿ ಕಪ್ ಗೆದ್ದಟ್ಟು ಖುಷಿ ಅನಿಸ್ತು ನನಗೆ. ಅಲ್ಲಿ ಸಾಕು ನಾ ಮಾಡಿದ ಒಂದು ಸಾಧನೆ ಆಯಿತು. ಇಂಥದ್ದೊಂದು ಹೊರಗಿಂದ ನನಗೆ ಬಂದ ಕಿಸಿದಂಥ ಒಂದು ಸ್ಥಾನಕ್ಕೆ ನಾನು ಕೊಳ್ಳಾಗ ಒಂದು ಹೂವಿನ ಮಾಲಿ ಬಿದ್ದಂಗೆ ಅನಿಸ್ತು ನನಗೆ. ಹೂವಿನ ಮಾಲಿ ಬಿದ್ದಟ್ಟು ಖುಷಿ ಆಯ್ತು ರೀ. ಮಾಳು ಅವರು ತುಂಬ ಎಮೋಷನಲ್ ಆಗ್ತಿದ್ದಾರೆ, ತುಂಬ ಲೈಕ್ ಗೊತ್ತಾಯ್ತಲ್ವ ಎಮೋಷನಲ್ ಅಂತಂದರೆ ತುಂಬ ಲೈಕ್ ಕಣ್ಣೀರು ಬರೋ ಥರ ಆಗ್ತಿದೆ. ಯಾಕೆ ಯಾವುದೋ ಒಂದು ನಾವು ನನ್ನ ಎಮೋಷ್ನಲ್ ಯಾಕಂದ್ರೆ ನಾ ಒಂದು ಹಚ್ಕೋತ್ರೊಳಗೆ ಒಂದು ಸ್ವಲ್ಪ ಎಲ್ಲರಿಗಿಂತನೂ ಒಂದು 10 ಪಟ್ಟು ಜಾಸ್ತಿ ಅದನ್ನು ನಾನು ಎಮೋಷ್ನಲ್ ತೊಳಗು ಒಂದು ಎಲ್ಲರಿಗಿಂತ 10 ಪಟ್ಟು ಜಾಸ್ತಿ ಅದನ್ನು. ಅದು ಯಾಕಪ್ಪ ಅಂದ್ರೆ ನನಗೊಂಥರ ಇಲ್ಲಿ ಒಂದಷ್ಟು ಮನಸ್ಸಿಗೆ ಬೇಜಾರಾದಾಗ ಅವರು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಗಟ್ಟಿ ಜೀವ ಮಾಡ್ಕೊಂಡು ಕೊಡ್ತಾರೋ, ಆದ್ರೆ ನಂಗೆ ತಡ್ಕೊಳಕ್ಕಾಗೋಲ್ಲ. ಅದೇನೋ ನನಗೆ ಮನಸ್ಸಿಗೆ ಹರ್ಟ್ ಆಗಿತ್ತಂದ್ರೆ ಅದನ್ನು ಹೊರಗೆ ಹಾಕೋಬೇಕು. ನಾ ಯಾರಿಗೆ ತೋರಿಸ್ಕೋಬೇಕಂತ ಮಾಡ್ತಿರ್ಕಿಲ್ಲ, ಯಾರಿಗೆ ಬಿಡ್ಬೇಕಂತಿರ್ಕಿಲ್ಲ, ಮನಸ್ಪೂರ್ವಕವಾಗಿ ಮನಸ್ಸು ಬಿಚ್ಚೇ ಅದನ್ನು ನಾನು ಕಣ್ಣೀರು ಹೋಗ್ತಿದ್ದು. ಒಂದು ಯಾವುದೋ ವಿಷಯಕ್ಕಾಗಲಿ ಒಂದು ಮನಸ್ಸಿಗೆ ಹರ್ಟ್ ಆತಂದ್ರೆ, ಯಾಕಂದ್ರೆ ನಾ ಅಂಥ ಗಟ್ಟಿ ಮನಸ್ಸು ಮಾಡ್ಕೋದ್ರಲ್ಲಿ ಬೆಳೆದಿಲ್ರಿ ನಾನು. ಯಾಕಂದ್ರೆ ನಂದು ಒಳ್ಳೆ ಫ್ಯಾಮಿಲಿ, ಒಂದು ಒಳ್ಳೆ ಸಂಸ್ಕಾರ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂಥ ಫ್ಯಾಮಿಲಿ ತೊಳಗೆ ಬೆಳೆದವ್ರು ನಾನು. ಯಾಕಂದ್ರೆ ನಾ ಜನರಿಂದ ಬೆಳೆದವ. ನನಗೆ ನನಗೆ ಒಂದು ಏನೋ ಅಂದ್ರೂ ಅಲ್ಲಿನ ಒಂದು ಮಣ್ಣಿನ ಅಲ್ಲಿ ಇದ್ದಲ್ಲಿಂದ್ರೆ
ಗಾಡಿಯಾಗ ಕಣ್ಣೀರು ಹಾಕೋತ ಬಂದಿರ್ತಾನೆ. ಯಾಕೆ ನಾ ಏನು ತಪ್ಪು ಮಾಡಿನಿ, ಏನು ಮಾಡಿನಿ, ನಾ ಇದನ್ನು ಮಾಡಬೇಕಾಗಿತ್ತು ಮಾಡಬಾರ್ದಾಗಿತ್ತು, ಅಂಥ ತಪ್ಪು ನಾ ಏನು ಮಾಡಿನಿ ಅಂತ ಹೇಳ್ಕಿಸಿಂದ ನನಗೆ ದುಃಖ ತರಿತಿರ್ಕಿಲ್ಲ ನನಗೆ. ಏನು ಯಾರನ್ನ ಮೆಚ್ಕೋ ಸಲುವಾಗಿ, ಯಾರನಿಗೆ ಇದನ್ನು ಮಾಡೋ ಸಲುವಾಗಿ ಕಣ್ಣೀರು ಅಂತಿಲ್ಲ, ನಮ್ಮ ಮನಸ್ಪೂರ್ವಕವಾಗಿ ಅನುಭವಿಸಿದನು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಸರ್, ನಿಮ್ಮ ಪ್ರಕಾರ ಈಗ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ಯಾರು ಟಾಪ್ 5 ಇರಬೇಕು ಅಂತ ಅನ್ಸುತ್ತೆ, ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ? ಸೊ ಯಾರು ವಿನ್ ಆದರೆ ನಿಮಗೆ ಖುಷಿ ಆಗುತ್ತೆ? ಈ ಟಾಪ್ 5 ಅಂದರೆ ನನ್ನ ಒಂದು 3 ಜನ 4 ಜನ ಅದಾರ ರೀ. ಅವ್ರು ಯಾರಂದ್ರೆ ರಘು ಸರ್ 1, ಧನುಷ್ 2, ಗಿಲ್ಲಿ 3, ಆನಂತರ ಉಳ್ಕದವಾಗ ಅವ್ರಿಗೆ ಹೋದ ಇಂಟರ್ವ್ಯೂದಾಗ ಹೇಳಿನಿ. ಈಗ ನನಗೆ ಯಾಕೋ ಅದೇನೋ ನನಗೆ ಅವ್ರು ನನಗೆ ಇಲ್ಲ ಅನಿಸ್ತೈತಿ. ಈಗ ನಾ ಇದ್ದೀನಿ ಅಂದ್ರೆ ಈ ಟಾಪ್ 5ದಾಗ ನಾ ಮೊದಲನೇ ಸ್ಥಾನ ನಾನೇ ಇರ್ತೀನಿ, ನಾ ಅನ್ಕೊಂಡಿನಿ. ಮೊದಲನೇ ಸ್ಥಾನ ನಂದೇ ಇರ್ತಿತ್ತು. ಆನಂತರ ಸೆಕೆಂಡ್ ರಘು ಸರ, ಆನಂತರ ಧನುಷಿ, ಆನಂತರ ಗಿಲ್ಲಿ, ಇವರೆಲ್ಲ ನಾನು ಲಾಸ್ಟ್ಗೆ ಇರ್ತಿರೋ ಅಂತ ನಾ ಅನ್ಕೊಂಡಿನಿ. ನಾ ಇಲ್ಲಿದ್ದು ನೋಡಿದ ಪ್ರಕಾರ, ಅಲ್ಲಿದ್ದ ಆಡೋ ಪ್ರಕಾರ. ಇನ್ನು ನನಗೆ ಇಂಡಿವಿಜುವಲ್ ಆಗಿ ಗೇಮ್ ಸಿಗ್ತಾವು. ನನಗಿನ್ನು ಒಬ್ಬೊಬ್ಬಗ ಇದ್ರ ಬದ್ರ ಆಟ ಆಡಕ್ಕೆ ಸಿಗ್ತೈತಿ. ಅದ್ರಾಗ ನಾ ಪ್ರೂವ್ ಮಾಡ್ಕೋಬೇಕು. ಇನ್ನು ಭಾಳ ಆಸೆ ಇತ್ತು, ಭಾಳ ಕನಸು ಕಟ್ಕೊಂಡಿನಿ. ಇನ್ನು ಆಡಬೇಕಂತ ಹಠ ತೊಟ್ಟಿನಿ, ಭಾಳ ಎಷ್ಟೋ ನಿರೀಕ್ಷೆ ಇಟ್ಕೊಂಡಿನಿ. ಅದೆಲ್ಲ ವಿಫಲ ಆಯ್ತು ಅಂತ ಹೇಳ್ಕೊತೀನಿ. ನನಗೆ ಗೇಮ್ ಅಂತ ಹೇಳ್ಬೇಕಂದ್ರೆ ಇನ್ನೊಂದ್ರಿ ಅಂದ್ರೆ, ಗೇಮ್ ಅಂತ ಬಂದಾಗ ನನಗೆ ಗ್ರೂಪ್ದಾಗ ಗೇಮ್ ಸಿಕ್ಕವು, 4 ಜನ ಕೂಡಿ ಆಡೋ ಸಿಕ್ಕವು. ನನಗೆ ವೈಯಕ್ತಿಕವಾಗಿ ಒಬ್ಬಗ ಇದ್ರ ಬದ್ರ ಆಡಕ್ಕೆ ಸಿಕ್ಕಿಲ್ಲ. ನಾ ಗೇಮ್ದಾಗ ಯಾವುದೋ ಪ್ರತಿಯೊಂದು ಗೇಮ್ದಾಗ ಗ್ರೂಪ್ದಾಗ ಸೋತ್ರು ನಂದೇ ನಾ ಮಾಡೋ ಸೋತನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಂಡಿವಿಜುವಲಿ ಆಗಿ ಅವ್ರಿಗೆ ನನಗೆ ಹತ್ತಿರಬೇಕು, ನಾ ಅದ್ರಾಗ ಸೋತಿರ್ಬೇಕು, ಅವಾಗ ನಾ ಸೋತಿನ ಒಪ್ಕೋತನು. ಈ 4 ಜನ ಆಡೋ ಗೇಮ್ದ್ರೊಳಗೆ ನಾ ಸೋತಿನ ನಾ ಯಾವಾಗೂ ಒಪ್ಕೊಳ್ಳೋಂಗಿಲ್ಲ, ಅದು ಚಾನ್ಸು ಇಲ್ಲ. ಇನ್ನು ಮುಂದೆ ನನಗೆ ಇಂಡಿವಿಜುವಲಿ ಆಗಿ ಗೇಮ್ ಸಿಗ್ತಾವು, ಆಡಿ ತೋರಿಸ್ಬೇಕು, ಪ್ರೂವ್ ಮಾಡಬೇಕು, ಮಾಡು ಏನು ಅನ್ನೋ ತೋರಿಸ್ಬೇಕು. ನನ್ನ ಜನಕ್ಕೆ ನಾ ಉತ್ತರ ಕೊಡಬೇಕು. ನನ್ನ ಜನಕ್ಕೆ ನಾ ನನಗೆ ನಿರೀಕ್ಷೆ ಇಟ್ಟಂಗೆ ಅವ್ರಿಗೆ ನಾ ಕಪ್ ತಂದು ಅವ್ರ ಮುಂದೆ ಇಡಬೇಕು ಅನ್ನೋ ಭಾಳ ಆಸೆ ಇತ್ತು. ಅದು ಒಂದು ಬೇಜಾರೈತಿ. ಇಷ್ಟು ಮಾಡೋಣ. ಇವಾಗ ಇಷ್ಟು ಕಷ್ಟಪಟ್ಕೊಂಡು ಎಲ್ಲ ಮಾಡಿಕೊಂಡು ಬಿಗ್ ಬಾಸ್ವರೆಗೂ ಬಂದಿದ್ದೀರಾ. ಸೊ ನಿಮ್ಮ ಕಷ್ಟದ ದಿನಗಳನ್ನ ನೆನೆಯೋದಾದರೆ, ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಏನು, ಎಷ್ಟು ಓದಿದ್ದೀರಾ, ಮತ್ತು ಇದು ಹೇಗೆ ಸ್ಟಾರ್ಟ್ ಆಗಿದ್ದು ನಿಮ್ಮದು ಜರ್ನಿ ಆ್ಯಸ್ ಎ ಸಿಂಗರ್ ಆಗಿ, ಜೊತೆಗೆ ಈಗ ಲೈಫ್ ಎಷ್ಟು ಬದಲಾಗಿದೆ ಅಂತ ನಿಮ್ಮದು ಏನೆಲ್ಲ ಹೇಳ್ತೀರಾ? ನಿಮ್ಮ ಒಂದು ಯಾರಿಗೂ ಹೇಳದೇ ಇರೋದು, ಈ ಮೂಲಕ ಉತ್ತರ ಕರ್ನಾಟಕದ ಮಂದಿಗಾದರೂ ಆಗ್ಬೋದು, ಕನ್ನಡಿಗರಿಗಾದರೂ ಆಗ್ಬೋದು, ಏನು ಹೇಳ್ತೀರಿ ನಿಮ್ಮ ಒಂದು ಲೈಫ್ ಜರ್ನಿ ಬಗ್ಗೆ? ನಂದು ಹೇಳಲಾರ್ದಂಥ ವಿಷಯ ಅಂತೂ ಯಾವುದಿಲ್ಲ ರೀ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಮೀಡಿಯಾದಾಗಲಿ, ಕೆಲವು ಇಂಟರ್ವ್ಯೂದಾಗಲಿ ಎಲ್ಲ ಪ್ರತಿಯೊಂದರೊಳಗೂ ಹೇಳಿದನು. ನಾನು ಒಬ್ಬ ಸಾಮಾನ್ಯ ಕುಟುಂಬದ ಬಂದವ, ಗ್ರಾಮೀಣ ಪ್ರತಿಭೆ. ಯಾಕಂದ್ರೆ ಒಂದು ಹೊತ್ತು ಊಟಿಗೂ ಭಾಳ ಕಷ್ಟ ಇತ್ತು. ಭಾಳ ಕಷ್ಟ ಅಂದ್ರೆ ಭಾಳ ಕಣ್ಣೀರು ಕೂಡಿಸಿ ತಿಂದೀವಿ ನಾವು. ಯಾಕಂದ್ರೆ ನನ್ನ ತಾಯಿ ತಂದೆ ಕಷ್ಟಪಟ್ಟವ್ರ ಜಗದಾಗ ಯಾರೂ ಇಲ್ಲ ಅನ್ಕೊಂಡನು. ಯಾಕಂದ್ರೆ ಅವ್ರು ನನ್ನ ಸಲುವಾಗಿ ಭಾಳ ಕಷ್ಟಪಡ್ತಾರು. ನನ್ನ ಇಷ್ಟು ಸಾಕಿಟ್ಟು ಸಲುವು ಬೇಕಾದ್ರೂ ಅವ್ರಿಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟಪಡ್ತಾರು. ಅಂಥ ತಾಯಿ ತಂದಿನ ಪಡ್ಯಾಕ ನಾ ಪೂರ್ವ ಜನದ 7 ಜನ್ಮದಾಗ ಪುಣ್ಯ ಮಾಡಿದನು ಅನ್ಕೋತನು. ಯಾಕಂದ್ರೆ ನನ್ನ ತಂದೆ ತಾಯಿ ಅಟ್ಟು ಮುಗ್ದ ಜನ ಎಲ್ಲಿಯೂ ಸಿಗಲ್ಲ. ಇನ್ನು ಕಷ್ಟ ಅಂತ ಬಂದ್ರೆ ಸಣ್ಣವಿದ್ದಾಗ ನಂದು ಒಂದು ಅರ್ಧ ದಿನದ ಹೇಳ್ತನು, ಅದು ಫಸ್ಟ್ ಇಂದ ಹೇಳ್ಕೊತ ಭಾಳ ಆಕೈತ್ರಿ. ನಂದು ಎಜುಕೇಶನ್ ಏಡ್ತು ಅಂದ್ರೂ ಅದ್ರಾಗ ನಾ ಅಷ್ಟು 8 ವರ್ಷ ಕಲ್ತ್ರು ಅದ್ರಾಗ ನಾ ಸರಿಯಾಗಿ 365 ದಿನ ಸಾಲಿದ್ರೊಳಗೆ ನಾ ಯಾವಾಗೂ ಅದನ್ನು ಪರ್ಫೆಕ್ಟ್ವಾಗಿ ಒಂದು 100 ದಿನ ಹೋಗಿದ್ನು, 50 ದಿನ ಹೋಗಿದ್ನು, ಅಷ್ಟೇ ಹೋಗಿದ್ನು. ಅದನ್ನಂತ ಯಾವುದೂ 1 ವರ್ಷ ಕಂಪ್ಲೀಟ್ ಅಂತ ಮಾಡಿಲ್ಲ. ಅರ್ಧಂಬರ್ಧ ಸಾಲಿ ಕಲ್ತನು. ಯಾಕಂದ್ರೆ ಅರ್ಧಂಬರ್ಧ ಸಾಲಿ ಕಲ್ತನು ಅಂದ್ರೆ ನನಗೆ ವಿದ್ಯಾಭ್ಯಾಸ ಕಡೆ ನನಗೆ ಇಂಟ್ರೆಸ್ಟ್ ಇದ್ರಿಕಿಲ್ಲ. ನನಗೆ ಸಿಂಗಿಂಗ್ ಅನ್ನೋದೊಂದು ಭಾಳ ನನ್ನ ತಲೆಯಾಗ ಸಣ್ಣಾಗಿರ್ತಾನೆ ನನ್ನ ಮೈಂಡ್ನಾಗ ಸೆಟ್ ಆಗಿಬಿಟ್ಟಿತ್ತು. ನಾ ಇದನ್ನ ಏನರ ಒಂದು ಸಾಧನೆನ ಮಾಡಬೇಕು, ಇದರಿಂದ ನಾವು ಏನಾರ ಒಂದು ಪ್ರೂವ್ ಮಾಡ್ಕೋಬೇಕು ಅನ್ನೋ ಹಠ ಒಂದು ಭಾಳ ಇತ್ತು. ಹಂಗೆ ಸಿಂಗಿಂಗ್ ಮಾಡ್ಕೋತ ಡೊಳ್ಳಿನ ಹಾಡು ಫಸ್ಟ್ ನಾ ಡೊಳ್ಳಿನ ಕಲಾವಿದ್ರೆ. ನಾನು ಒಬ್ಬ ಹಾಲು ಮತದಾಗ ಶಿವಸ್ಥಾನದಾಗ ಡೊಳ್ಳಿನ ಕಲಾವಿದ್ರೆ. ನಾನು ಹಂಗೆ ಹಾಡ್ಕೊಂತ ಒಂದು ಮಟ್ರಿಗೆ ಬನ್ನಿ ಕೆಲವೊಂದಿಷ್ಟು ಕಡೆ ಅವಾಗ ನನ್ನ ಫ್ಯಾನ್ಸ್ ಫಾಲೋ ಹೆಚ್ಚಾಯಿತು. ಜನನೂ ನನಗೆ ಪ್ರತಿಯೊಂದು ಗ್ರಾಮೀಣಗಾಗಲಿ ಪ್ರತಿಯೊಂದು ಹಳ್ಳಿಗೆಲ್ಲ ಕರ್ಸ್ಕೊಂತ ಮಾಡು ಚಂದ ಹಾಡ್ತಾನೆ, ಅವನ ಕರ್ಸೋದು ಅಂತ ಹೇಳಿ ಪ್ರತಿಯೊಬ್ಬರೆಲ್ಲ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಆಯಿತು, ಒಂದು ಸುತ್ತಮುತ್ತ ನಮ್ಮ ಡಿಸ್ಟಿಕ್ದಾಗ ಆಯಿತು. ಯಾವ ಹಳ್ಳಿಗಳನ್ನ ಬಿಡಲಿಲ್ಲ, ಎಲ್ಲ ಪ್ರತಿಯೊಂದು ಊರಿಗೆ ಹೋಗಿ ಹಾಡಿ ಬನ್ನಿರಿ. ತದಾದ ನಂತರ ಒಬ್ಬ ಕಲಾಭಿಮಾನಿ ಬಂದ ಕಿಸಿಂದ ಮಾಡೋಣ, ನಿಮ್ಮ ಬಾಯಲ್ಲಿ ಒಂದು ಜಾನಪದ ಕೇಳಬೇಕು ಆಸೆ ಆಗೈತಿ, ನೀವು ಜಾನಪದ ಒಂದು ಹಾಡಿ ಕೊಡ್ರಿ, ನಮಗೆ ಆಸೆ ಆಗೈತಿ ಅಂತ ಅಂದಾಗ
ನಾ ಇಲ್ಲ ಅದು ಒಬ್ಬ ದೇವ್ರದ್ದು ಕಲಾವಿದ, ದೇವ್ರದ್ದು ಬಗ್ಗೆ ಹಾಡ್ತನು, ನಂಗೆ ಜಾನಪದ ಹಾಡ್ರಿ ನಂಗೆ ಜನ ಏನು ತಿಳ್ಕೊತಾರೋ, ಏನ್ರ ಬೇಡನ, ಯಾಕನ್ನ ಒಂದು ಶಿವಸ್ತಂದವನ ನಾ ಒಬ್ಬ ಹಾಲು ಮತದಾಗ ಹಾಡ್ತನು, ಅದ್ರ ಬಗ್ಗೆ ನಾನು ಕೆಟ್ಟ ಮಾತು ವಿಷಯಗಳು ಬರ್ತಾವು, ಸರಿ ಅನ್ಸೋದಿಲ್ಲ ನಾ ತನ್ನಿ. ಇಲ್ಲ ನಾನು ನೀ ಹಾಡಲೇಬೇಕನ್ನ, ನಾವು ನಿನ್ನ ಬಾಯಲ್ಲಿ ಕೇಳಬೇಕಂದಾಗ ಅವಾಗ ಒಂದು ಸಾಂಗ್ ಹಾಡ್ನಿ. ಅದು ಒಂದು ಸಾಂಗ್ದಿಂದ ಹಂಗೆ ಇನ್ನೂ ಒಳ್ಳೆ ಎಲ್ಲ ರೆಸ್ಪಾನ್ಸ್ ಚಲೋ ಬರಾಕಾಯ್ತು ಜನರಿಂದ. ನಾ ಇಂಥ ಚಂದ ದನಿ ಐತಿ, ನೀ ಜಾನಪದ ಕಲಾವಿದೀನಿ, ನಿಜ ಕಲಾವಿದೀನಿ, ಒಳ್ಳೆ ಸಾಹಿತ್ಯ ಆಗ ನೀ ಹಾಡಬೇಕಾ, ನೀನು ಕಂಟಿನ್ಯೂ ಮಾಡಬೇಕಾ ಅಲ್ಲ ಜನ ಸಪೋರ್ಟ್ ಮಾಡಿದಾಗ ನನ್ನೆಲ್ಲ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡಿದಾಗ ಹಂಗೆ ಹಾಡ್ಕೋತ ಒಂದು ಎರಡು ಮೂರು ದಿವಸ ಹಂಗೆ 2 3 4 5 ಹಿಂಗೆ ಹಾಡ್ಕೋತ ಬನ್ನಿ. ಒಂದು 2 ವರ್ಷ ಅಲ್ಲೇ ಬೇರೆ ಸ್ಟುಡಿಯೋದಾಗ ವರ್ಕ್ ಮಾಡಿ. ಇನ್ನು ನಮ್ಮ ಅಣ್ಣ ನನಗೆ ನಮ್ಮ ತಾಯಿ ತಂದೆ ಅಂಜಾಕತ್ರು. ಯಾಕಂದ್ರೆ ನನಗೆ ಹೋದ್ರೆ ಬಸ್ಸಿಗೆ ಹೋಗ್ಬೇಕು, ಬಿಟ್ಟರೆ ಸೈಕಲ್ ಮೇಲೆ ಹೋಗ್ಬೇಕು, ಬಿಟ್ಟರೆ ಯಾರ್ದಾರ ಗಾಡಿಗೆ ಎಣ್ಣೆ ಹಾಕೊಂಡು ಹೋಗ್ಬೇಕು, ನಾ ಹಾಡು ಸ್ಟುಡಿಯೋಕ್ಕೆ ರೀ, ಬಿಟ್ಟರೆ ನಡ್ಕೊಂತ ಹೋಗ್ಬೇಕು. ಇಂಥ ಪರಿಸ್ಥಿತಿಯಾಗ ನಮ್ಮ ತಾಯಿ ತಂದೆ ಅಂಜಾಕತ್ರು. ಬ್ಯಾಡಪ್ಪ ನೀ ಇರೋ ಒಬ್ಬ ಮಗ, ರೋಡ್ ಹಿಡಿದು ಹೋಗುತ್ನ್ಯಾಗ ಗಾಡಿಗಳು ಒಂದತ್ರ ಹೋಗಂಗಿಲ್ಲ, ನಿನ್ನ ಕಳ್ಕೊಂಡು ಅಂದ್ರೆ ನಮ್ಗೆ ಇರೋದಿನ ಒಬ್ಬ ನಮ್ಗೆ ದಾರಿದೀಪ, ನಿನ್ನ ಮೇಲೆ ನಾವು ಎಷ್ಟೋ ಕನಸು ಕಟ್ಕೊಂಡು ಕೂತು ಎಷ್ಟೋ ದೇವ್ರಿಗೆ ಹರಕಿ ಹೋಗ್ತೀನಿ ನಾನು ಹಡ್ದು 14 ವರ್ಷಕ್ಕೆ ನೀವು ಒಬ್ಬ ಮಗ, ನಿನ್ನ ಕಳ್ಕೊಕೆ ನಮ್ಗೆ ಇಷ್ಟ ಇಲ್ಲ ಅಂತ ನನ್ನ ತಾಯಿ ತಂದೆ ಅಂದಾಗ ಒಂದು ನಾ ಕೂತ್ಕೊಂಡು ಅಳಾಕೈತೀನಿ. ಇಂಥ ಕಷ್ಟ ದೇವ್ರು ನಮಗೆ ಕೊಟ್ಟಂಗೆ ಯಾರಿಗೂ ಕೊಡಬಾರ್ದು ಅಂತೇಳಿ ಕಿಸಿಂದ ಅನ್ಕೊಂಡ್ಬಿಟ್ಟಿಗೆ ನಮ್ಮ ಅಣ್ಣ ಅಂದ್ರೆ ಫಸ್ಟ್ ನನ್ನ ತಾಯಿ ತಂದೆಗೆ 14 ವರ್ಷ ಮಕ್ಕಳು ಇಲ್ದಾಗ ನಮ್ಮ ಕಾಕನ ಮಗನ ತೊಗೊಂಡ ಜೋಪಾನ ಮಾಡಿರ್ತಾರೋ, ಅವನ ದತ್ತಕ್ ಪುತ್ರ ಅಂತೇಳಿ ಕಿಸಿಂದ ಸ್ವೀಕಾರ ಮಾಡಿ ಕಿಸಿಂದ ಜೋಪಾನ ಮಾಡಿ ಕಿಸಿಂದ ದೊಡ್ಡವನು ಮಾಡ್ತಾರೋ. ಆ ನಂತರ ನಾ ಹುಟ್ಟುತ್ತನು, ನನ್ನ ಅವ ಸಾಕಿ ನಾನು ಎತ್ಕೊಂಡು ಆಡಿಸಿ ಬೆಳೆಸಿರ್ತಾನು. ಅವ್ನು ಮದುವೆ ಆಗಿರ್ತೈತಿ, ಅವ್ನು ಮದುವೆ ಆಗಿರ್ತೈತಿ ರೀ, ಮದುವೆ ಆಗಿ ಅವ್ನ ಜೀವನದಾಗ ಅವ್ನು ಎದ್ದಿರ್ತಾನು, ನನ್ನ ಜೀವನ ಎದ್ದಿರ್ತಾನು. ಆದ್ರೂ ನನ್ನ ಕಷ್ಟ ನೋಡ್ಲಾರಕ್ಕಾಗಿ ಅವ್ನು ಹಿಂತಿ ಕೊಳ್ಳಾಗಿಂದ ಗಂಟನ ಸರ ಒತ್ತಿ ಇಟ್ಟು ಕಿಸಿಂದ ನನಗೆ ರೊಕ್ಕ ಕೊಟ್ಟ ಕಿಸಿಂದ ನಿನಗೆ ನಾನು ಸ್ಟುಡಿಯೋ ಇಟ್ಟು ಕೊಡ್ತನು, ನೀನು ವರ್ಕ್ ಮಾಡಿ ನಿನ್ನ ಸ್ವಂತ ಸ್ಟುಡಿಯೋ ಇಟ್ಟು ನಿನ್ನ ಹಾಡಬೇಕು, ಎಲ್ಲಿ ಹೋಗೋದು ಬೇಡ, ನೀರೋ ಒಬ್ಬ ಮಗ, ನಿನ್ನ ಕಳ್ಕೊಕೆ ನಮಗೆ ಇಷ್ಟ ಇಲ್ಲ, ನೀ ಇಲ್ಲೇ ಕುತ್ಕೊಂಡು ಹಾಡ್ಬೇಕಂದಾಗ ಅವಾಗ ನನ್ನ ತಲೆಯಾಗ ಬತ್ತು. ನನಗರೇ ಕಂಪ್ಯೂಟರ್ ಆಪ್ರೇಟ್ ಮಾಡಕ್ಕೆ ಬರೋದಿಲ್ಲ, ರೆಕಾರ್ಡಿಂಗ್ ಮಾಡಕ್ಕೆ ಬರೋದಿಲ್ಲ, ಹೆಂಗೆ ಮಾಡೋದು ಅಂತ ಹೇಳಿ ತಲೆಯಾಗ ದಿಗಲ್ ಬಿಡ್ತು. ನಾ ಅಷ್ಟು ಎಜುಕೇಷನ್ ಇಲ್ಲ, ನಾ ಸಾಲಿ ಕಲ್ತಿಲ್ಲ, ನಾನು ಇನ್ನು ಹೆಂಗೆ ಮಾಡೋದು ಅಂತ ಬಂದಾಗ ಹಂಗೆ ಗಟ್ಟಿ ಧೈರ್ಯ ಮಾಡಿ ಕಿಸಿಂದ ಮಾಡಿನಿ ಹಂಗೆ ಯೂಟ್ಯೂಬ್ದಾಗ ನೋಡ್ಕೊತ ಮತ್ತು ಅವ್ರನ್ನವರು ಸ್ವಲ್ಪ ಹೆಲ್ಪ್ ತೊಗೊಂತ ಅವ್ರನ್ನವ್ರು ಕೇಳ್ಕೊತ ಮಾಡಿನಿ. ಕಂಟಿನ್ಯೂ ಆಯಿತು, ರೆಕಾರ್ಡಿಂಗ್ ಮಾಡಾಕೈತೀನಿ, ಪಬ್ಲಿಸಿಟಿ ಆಗಕೈತು. ಅಲ್ಲಿಂದ ವೈರಲ್ಲು ಅದೀನಿ ಸಿಕ್ಕಾಪಟ್ಟಿ. ಒಂದ್ಕೊಂದು ಸಾಂಗ್ಗಳು ಅಂತಿ ಜನ ಎಲ್ಲ ಸಪೋರ್ಟ್ ಮಾಡಾಕೈತು. ಸಪೋರ್ಟ್ದಿಂದ ನಾ ಫುಲ್ ಮಾಳು ಬೆಳಕಿಗೆ ಬರಕತ್ತ ನಾ ಡ್ರೈವರ್ ಸಾಂಗ್ ಬಂತು. ಅದಂತಿ ಫುಲ್ ಓಲ್ಡ್ ಫೇಮಸ್ ಆದಂಗೆ ಆಯಿತು. ನಾ ಡ್ರೈವರ್ ಸಾಂಗ್ದಿಂದ ಎಷ್ಟೋ ಸಿನಿಮಾಕ್ಕೆ ಹಾಡಿನಿ. ಸಿನಿಮಾದಿಂದ ನಾ ಡ್ರೈವರ್ ಸಾಂಗ್ದಿಂದ ಒಂದು ಬಿಗ್ ಬಾಸ್ ಬರೋ ಗುರ್ತಾ ಕೊಡ್ತು. ಕಷ್ಟ ಅಂತ ಬಂದ್ರೆ ಹೇಳ್ಕೊಲಾರ್ದಷ್ಟು ಕಷ್ಟ ಐತಿ. ಇಲ್ಲಂತಿ ನನಗೆ ಒಂದು ದಿವಸನಾಗ ಮುಗಿಯಂಗಿಲ್ಲ, ಒಂದು ತಿಂಗಳರ ಬೇಕು ಕಂಟಿನ್ಯೂ ಮಾತಾಡ್ಕೊಂತ ಹೋದ್ರೆ ಫಸ್ಟ್ ನನಗೆ ಅನಿಸ್ತೈತಿ ರೀ. ನಂದಂತ ಹೇಳ್ಕೊಬೇಕಾದ್ರೆ ನಾ ಬೆಳೆದದ್ದು ಜರ್ನಿ, ನಾ ಆಡಿದ ಆಟ, ನಾ ಪಟ್ಟದ ಕಷ್ಟ, ನನ್ನ ತಾಯಿ ತಂದೆ ಪಟ್ಟದ ಕಷ್ಟ, ಅವ್ರು ಏನೇನು ಮಾಡ್ಯಾರು ನನ್ನ ಸಲುವಾಗಿ, ನಾ ಏನೇನು ಮಾಡಿದನು, ನಾ ಎಷ್ಟು ಕಾಡಿಸಿದನು, ನಾ ಎಷ್ಟು ಉಡಾಳ, ನಾ ಎಷ್ಟು ಹುಂಬ, ನಾ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಕೂಡಲಿ ಎಷ್ಟು ನಾ ಹೆಂಗೆ ಅದ್ದೀನಿ, ನಾ ಹೆಂಗೆ ಅದನು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಚೇಂಜಸ್ ಮಾಡ್ಕೊಂಡ್ರು ನಾನು. ಯಾಕಂದ್ರೆ ನನ್ನ ಹೊರಗಿದ್ದ ಮಾಳು ನಾ ಇಲ್ಲಿ ಒಳಗೆ ಇಲ್ಲ. ಯಾಕಿಲ್ಲಪ್ಪ ಅಂದ್ರೆ ನಾ ಒಂದು ಚೇಂಜ್ ಆಗಕ್ಕೆ ಹೋಗಿನಿ, ಅಲ್ಲಿ ನಾ ಚೇಂಜ್ ಆದಿನಿ, ನಾ ಚೇಂಜ್ ಆಗಕ್ಕೆ ಇಷ್ಟಪಡ್ತನು, ಹಿಂಗೆ ಇರ್ತನು. ನನಗೆ ತಾಯಿ ಒಂದು ಶಕ್ತಿ ಕೊಡ್ದಳು, ನನಗೆ ದೇವ್ರಿಗೆ ನಾ ಇನ್ನು ಮಾಳು ಬಿಗ್ ಬಾಸ್ ಮನೆಯಾಗ ಹೆಂಗಿದ್ಲ ಹಿಂಗೆ ಇರಲಿ ಅಂತೇಳಿ ಕಿಸಿಂದ ದೇವ್ರಿಗೂ ನಾ ಬಿಡ್ಕೋತನು. ಇನ್ಮೇಲೆ ಮನೇಲಿ ಹೆಂಡ್ತಿಗೆಲ್ಲ ಹೆಲ್ಪ್ ಮಾಡ್ತೀರಾ? ಅಂದರೆ ಈಗ ಹೇಳಿದ್ರಿ ನೀವು ಒಂದು ನಾನೇನು ಹೆಲ್ಪ್ ಮಾಡಲ್ಲ, ಅಲ್ಲಿ ಹೆಂಗಸ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಸುದೀಪ್ ಸರ್ ಹೇಳಿದ್ರು ಎಲ್ಲರೂ ಇಲ್ಲಿ ಸಮಾನರೇ ಅಂತ ಹೇಳ್ಬಿಟ್ಟು. ನೀವು ಇವಾಗ ಚಪಾತಿ ಮಾಡೋದೆಲ್ಲ ಕಲ್ತಿದ್ದೀರಂತೆ, ತುಂಬ ಚೆನ್ನಾಗಿ ಮಾಡ್ತಾರೆ ಮಾಡೋಣ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಮುಂದಕ್ಕೆ ಏನಾದರೂ ಆ ಥರದ್ದೊಂದು ಪ್ರಯತ್ನ ಹೆಲ್ಪ್ ಮಾಡೋ ಅಂಥದ್ದು ಏನೋ ನೆಸೆಸಿಟಿ ಇದ್ದರೆ ಅದ್ರದ್ದು ಫಸ್ಟ್ ಕ್ಲಾರಿಟಿ ಕೊಡ್ತೇನೆ ರೀ ನಾನು. ಆ ದಿವ್ಸ ಮಾತಾಡ್ಬೇಕಾದ್ರೆ ನನಗೆ ಹೆಂಗೆ ಮಾತಾಡ್ಬೇಕಾದ್ರು ನಮ್ಮ ಹಳ್ಳಿ ಕಡೆ ನಡೆದದ್ದು ಸ್ಟೋರಿ, ನಿಮ್ಮ ಸಿಟಿಗೆ ಹಂಗೆ ನಡೆದೈತಿ ನನಗೆ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಅದ ಮ್ಯಾಮ ನಾ ಏನು ಹೇಳಿನಿ ರೀ, ಫಸ್ಟ್ ಅವ್ರಿಗೆ ಅವ್ರು ಅರ್ಥ ಮಾಡ್ಕೋತ ತಪ್ಪು. ಅವ್ರು ಸ್ಟಾರ್ಟಿಂಗ್ ಬಂದ ಕೂಡಲೇ ನನ್ನ ಭಾಷೆನೂ ಅವ್ರಿಗೆ ಅರ್ಥ ಆಗಿರ್ಕಿಲ್ಲ, ಅವ್ರು ನಾನು ಕೇಳುವಂಥ ತಾಳ್ಮೆನೂ ಅವ್ರ ಕಡೆ ಇದ್ರಿಕಿಲ್ಲ. ನಾ ಹೇಳುವಂಥದ್ದೇನ ನಿಮ್ಮ ಸಿಟಿ ಕಡೆ ಮಾಡ್ಬೋದು, ಮಾಡಿರ್ಬೋದು, ನಾ ಅದಕ್ಕಿಲ್ಲ, ಅದಕ್ಕೆ ಅಪವಾದ ಮಾಡತ್ತಿಲ್ಲ. ನನ್ನ ಹಳ್ಳಿ ಕಡೆ ಒಬ್ರು ಹೆಣ್ಮಗಳ ಗಂಡ್ಮಗ ಹೋಗಿ ಕೈಯಾಗ ಇದೇ ಹೇಳ್ತಾನೆ, ಈಗ ಚಪಾತಿ ಮಾಡೋದಾಯ್ತು, ಪಾತ್ರೆ ತೊಳೆದಾಯ್ತು, ಒಗ್ಯಾನ ಒಗಿದಾಯ್ತು, ಆಕೆ ಹೆಣ್ಮಗಳು ಹೇಳ್ದಂಗೆ ಕೇಳೋದಾಯ್ತು ಅಂದ್ರೆ ನಮ್ಮ ಹಳ್ಳಿ ಕಡೆ ಆ ಸಂಸ್ಕಾರ ಇಲ್ಲ, ನಮ್ಮ ಹಿರಿಯರನ್ನು ಆ ಪದ್ಧತಿ ಇಟ್ಟಿಲ್ಲ, ಇನ್ನೂ ರೂಲ್ಸ್ ಫಾಲೋ ಮಾಡತೈತಿ. ನಮ್ಮ ಹಳ್ಳಿ ನೇಚರ್ ಅಂದ್ರೆ ನಮ್ಮ ರೀತಿ ರಿವಾಜ, ನಮ್ಮ ವ್ಯಕ್ತಿತ್ವ ಏನೂ ಬಿಟ್ಟು ಕೊಟ್ಟಿಲ್ಲ. ಪೈಲಿ ಹೆಂಗೆ ಬಂದೈತಿ ಇನ್ನಾದರೂ ನಡ್ಸ್ಕೊತ ಹೊಂಟದಾರು, ಅದ ಪ್ರಕಾರ ಅಂತ ಹೇಳಿದಾಗ ಇವ್ರು ವಾದ ಮಾಡಕತ್ರು. ಇಲ್ಲ ಗಂಡ್ಮಗಳು ಹೆಣ್ಮಗಳು ಸರಿ, ಸರಿ
ನಿಮಗೆ ಸರಿ ಇಲ್ಲಿ, ನಮಗೆ ಹಳ್ಳಿ ಕಡೆ ಇಲ್ಲ ಅಂತ ನಾ ಹೇಳಕತ್ತನು. ಅದಕ್ಕೆ ವಾದ ಮಾಡಕತ್ರ ಅವ್ರ. ಹ್ಞೂ ರೀ, ನೀವು ಸಿಟ್ಯಾಗ ನಿಮ್ಗೆ ನಾ ಏನೂ ಅನ್ನತ್ತಿಲ್ಲ, ನಾನು ಹಳ್ಳಿ ಕಡೆ ಬಂದ ರೀತಿ, ನಡೆದ ರೀತಿ, ನಡ್ಕೊಂಡು ಹೊಂಟಿದ ರೀತಿ ಅಂತ ಹೇಳಿದಕ್ಕಾಗಿ ಅದಕ್ಕೆ ಸಿಕ್ಕಾಪಟ್ಟಿ ಎಲ್ಲೋ ಎಷ್ಟೋ ಮಂದಿ ವಾದ ಮಾಡಿರು. ನನ್ನ ಮನಸ್ಸಿನ ಮಾತು ಅರ್ಥ ಮಾಡ್ಕೊಲಿಲ್ರಿ ಅವ್ರ. ಆಗಿನ ಟೈಮ್ದಾಗ ನಾ ಮಾಡಂಗಿಲ್ಲ ಅಂತ ನಾ ಹೇಳಿಲ್ರಿ. ಇಲ್ಲಿ ಮಾಡಬೇಕಾ, ನನ್ನ ತಾಯಿ ನಮ್ಮ ಮಿಸ್ಸಸ್ ಇಲ್ದಾಗ ನಾ ಮಾಡ್ಕೊಂಡು ತಿನ್ನಬೇಕಾಕೈತಿ, ನಾ ಮಾಡ್ಕೊಂಡು ತಿನ್ನಬೇಕಾ ಅನಿವಾರ್ಯ ಟೈಮಲ್ಲಿ. ನಾ ಮಾಡ್ಕೊಂಡು ತಿನ್ನಂಗಿಲ್ಲ ನನಗೆ, ನಾ ಹೆಲ್ಪ್ ಮಾಡಂಗಿಲ್ಲ ತನ್ನಂಗಿಲ್ಲ. ಯಾಕಾರ ಒಂದು ನಮ್ಮ ತಾಯಿ ತಂದೆಗೆ ಏನೋ ಒಂದು ಇಶ್ಯೂ ಆದಾಗ, ಬೇಕಾದ್ರೆ ಸಮಸ್ಯೆ ಆದಾಗ, ನಮ್ಮ ಮಿಸ್ಸಸ್ಗೆ ಸಮಸ್ಯೆ ಆದಾಗ, ಅವಾಗ ನಾವು ಉಪಾಸನ ಕುಂಡಾಕ ಆಗೋದಿಲ್ಲ. ನಾವು ಮಾಡ್ಕೊಂಡು ತಿನ್ನಬೇಕಾಕೈತಿ, ಹೊಟ್ಟೆ ತುಂಬಿಸ್ಕೋಬೇಕಾಕೈತಿ. ನಾ ಅದನ್ನ ನಾ ಹೇಳಿದ್ದೆ ಬೇರೆ, ಅವ್ರಿಗೆ ನಾ ತಿಳ್ಕೊಂಡು ಹೇಳಿ ನನಗೆ ಅರ್ಥನೇ ಬೇರೆ ಐತಿ. ಇಷ್ಟೇ. ಇನ್ನು ನಿಮ್ಮ ಹೇರ್ ಸ್ಟೈಲು ನೀವು ಮುಂಚೆನೆ ಮಾಡಿಸಿದ್ರಿ ಅಂತ ಅನ್ಸುತ್ತಲ್ಲ ನಿಮ್ಮ ಮಕ್ಳಿಗೆ? ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ನೋಡೋವಾಗ ಮಕ್ಳದ್ದು ಹೇರ್ ಸ್ಟೈಲ್ ಹಿಂಗೆ ಇತ್ತು ಮುಂಚೆನೆ, ಯಾವುದ್ರಲ್ಲೋ ಒಂದು, ಈಗಲ್ಲ, ಯಾವಾಗಲೂ ಒಂದ್ಸರಿ ಮಾಡಿಸಿದ್ರಿ ಅಂತ ಅನ್ಸುತ್ತಿದೆ ಸರ್ ಹೇರ್ ಸ್ಟೈಲ್. ಇಲ್ಲ, ಈ ಥರ ಮಾಡಿಸಿಲ್ರಿ. ಅವ್ರ ಸೈಡ್ ಕಲರ್ ಮಾಡಿಸಿರು. ಆದರೂ ಅವ್ರ ಕಲರ್, ನಾ ಬಿಗ್ ಬಾಸ್ ಮನೆಗೆ ಒಂದು ಚಾಲೆಂಜ್ ಇತ್ತು. ಚಾಲೆಂಜ್ ಟಾಸ್ಕ್ದಾಗ ಅವ್ರ ರಜತ್ ಅವ್ರ ಟೀಮ್ ಎರಡು ಸಲ ಹೋಗಿಸಿಂದ 2 ಕ್ವಶನ್ ಇದನ್ನ ಬಜಾರ್ ಹೊತ್ತಿಗೆಸಿಂದ 2 ಪಾಯಿಂಟ್ಸ್ ತೊಗೊಂಡ್ಬರ್ತಾರೋ. ಆನಂತರ ಅಶ್ವಿನಿ ಮ್ಯಾಮ್ ನಾನೇ ಹೇಳಿ ಕಳಿಸ್ತೀನಿ, ಅಶ್ವಿನಿ ಮ್ಯಾಮ್ ಏನಾದರೂ ನಾವು ಸೋಲ್ಬಾರ್ದು, ಅಷ್ಟು ಈಜಿಯಾಗಿ ಒಪ್ಕೋಬಾರ್ದು. ಯಾವುದೇ ಕಾರಣಕ್ಕೂ ನೀ ಹಂಗಾರೆ ಮಾಡಿ ಅಶ್ವಿನಿ ಮ್ಯಾಮ್, ನೀ ಅದನ್ನು ಈ ಸರ ನೀವು ಬಜಾರ್ ಒತ್ತಬೇಕಂತ ಅಂದಾಗ ಅಶ್ವಿನಿ ಮ್ಯಾಮ್ ಬಜಾರ್ ಒತ್ತಾರು. ಬಜಾರ್ ಒತ್ತಿದ ಕೂಡಲೇ ನಮ್ಗೆ ಅವ್ರಿಗೆ 2 ಸಲ ಹೋದಾಗ 2 ಪಾಯಿಂಟ್, ನಮ್ಗೆ 1 ಸಲ ಬಂದಾಗ 2 ಪಾಯಿಂಟ್ ಇರ್ತಾವೆ. ಯಾಕಂದ್ರೆ ಈ ರೀತಿ ತಲೆ ಮಾಡಿಸ್ಕೊಂಡ್ರೆ 2 ಪಾಯಿಂಟ್ ಇರ್ತೈತಿ ಅನ್ನೋಕ್ಕೋಸ್ಕರ ಅಶ್ವಿನಿ ಮ್ಯಾಮ್ ನಾ ಮಾಡಿಸ್ಕೋತಾನೆ. 2 ಪಾಯಿಂಟ್ ಇಲ್ಲೋ, ನನಗೆ ಟೀಮ್ ಗೆಲ್ಲಬೇಕು. ನನಗೆ ಸೋತರನು ನಾ ಈಸಿಯಾಗಿ ಒಪ್ಕೋಕೆ ಇಷ್ಟ ಇಲ್ಲ, ನಾನು ಒಪ್ಕೋದು ಇಲ್ಲ. 2 ಪಾಯಿಂಟ್ಸ್ ಮುಖ್ಯ ನನಗೆ, ಕೂದಲು ಮುಖ್ಯ ಅಲ್ಲ. ಕೂದಲು ಮುಖ್ಯ ಅಂದ್ರೆ ಇವತ್ತು ತಗೊಂಡಿದ್ರು ಇನ್ನು 8 ದಿವಸ ಮಾತು ನಾನು ಕೂದಲು ಬರ್ತಾವ ಅನ್ನೋದು ನನಗೆ ಛಲ ಇತ್ತು, ಹಠ ಇತ್ತು. ನನಗೆ ಈಸಿಯಾಗಿ ಇನ್ನೊಬ್ಬ ಯಾರೇ ಆಗಲಿ, ನನ್ನ ಫ್ರೆಂಡ ನನಗೆ ಜೀವ ಕೊಡೋ ದೋಸ್ತ ಇದರ ಬದ್ರ ನಿಂತಾನಂದ್ರೆ ಗೇಮ್ದಾಗ ಯಾರನ್ನು ಬಿಟ್ಟು ಕೊಡಂಗಿಲ್ಲ ಈಸಿಯಾಗಿ. ನನಗೆ ಸೋಲೋನು ನನಗೆ ಈಜಿಯಾಗಿ ಒಪ್ಕೊಳ್ಳಂಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾ ಅಶ್ವಿನಿ ಮ್ಯಾಮ್ಗೆ ಏನಂದ್ರಿ, ಅಶ್ವಿನಿ ಮ್ಯಾಮಿಗೆ ನಾ ಮಾಡಿಸ್ಕೋತೀನಿ. ನಾ ಈಗ 2 ಪಾಯಿಂಟ್ಸ್ ಅವಾಗ ತೊಗೊಂಡು ಖುಷಿನೂ ಆಯಿತು, ಮತ್ತು ನನಗೆ ಪ್ಲಸ್ಸು ಆಯಿತು. ಯಾಕಂದ್ರೆ ಎಷ್ಟೋ ಜನ ನನಗೆ ಇದನ್ನ ಫಾಲೋ ಮಾಡಾಕತ್ತೈತಿ. ಯಾಕಂದ್ರೆ ನನಗೂ ಒಂಥರ ಇದು ಒಂದು ಹೊಸ ಸ್ಟೈಲ್ ನೋಡೋದು ನನಗೊಂದು ಮೆರರ್ದಾಗ ಒಂದು ಖುಷಿ ಅನಿಸ್ತು. ಆನಂತರ ಒಳಗೆ ನನ್ನ ಮಕ್ಕಳು ಬಿಗ್ ಬಾಸ್ ಮನೆಗೆ ಬಂದಾಗ ಇಬ್ಬರು ಮಾಡಿಸ್ಕೊಂಬಂದಿದ್ದು ಮತ್ತು ಅದು ಸಿಕ್ಕಾಪಟ್ಟು ಖುಷಿ ಅನಿಸ್ತು. ಇದೇನು ನನಗೇನು ಮೈನಸ್ ಆಗಿಲ್ಲ, ನನಗೆ ಇನ್ನಾದ್ರೂ ಪ್ಲಸ್ ಐತಿ. ಇದನ್ನ ನಾ ಹೊರಗೆ ಇನ್ನಾದ್ರೂ ಪ್ಲಸ್ ಮಾಡಿ ತೋರಿಸ್ತಾನು. ಈ ಸ್ಟೈಲ್ ಜನಕ್ಕೆ ಇನ್ನೂ ತಲುಪಿಸ್ತಾನೆ. ಟ್ರೆಂಡ್ ಮಾಡಿ ಕರ್ನಾಟಕದಲ್ಲೆಲ್ಲ ಟ್ರೆಂಡ್ ಆಗೋಗ್ಬಿಡುತ್ತೆ. ಈಗ ನಿಮ್ಮೂರಲ್ಲೆಲ್ಲ ಇದನ್ನೇ ಮಾಡಿಸ್ಬಿಟ್ಟಿರ್ತಾರೆ. ಆಲ್ರೆಡಿ ನಾ ಒಂದು ಏನೋ ಮಾಡ್ಕೊಂಡಿನಿ, ಅದು ಇಲ್ಲಿ ಇದ ಸ್ಟೈಲೇ ಟ್ರೆಂಡ್ ಆಗೈತಿ. ಇನ್ನೂ ನನ್ನ ಅಭಿಮಾನಿಗಳ ಮೂಲಕ ಇನ್ನೂ ಟ್ರೆಂಡ್ ಮಾಡ್ತಾನು. ಇದಕ್ಕೋಸ್ಕರ ಒಂದು ಸ್ಟೈಲ್ಗೋಸ್ಕರ ಒಂದು ಇದ್ರ ತಕ್ಕಂತೆ ಒಂದು ಸಾಂಗ್ ಬರೋದು ಪಬ್ಲಿಸಿಟಿ ಮಾಡಿಕೆಸಿಂದ ನನ್ನ ಜನಕ್ಕೆ ಕೊಡ್ತಾನು. ಈ ಸ್ಟೈಲ್ ಇನ್ನೂ ಒಂದು ಕೆಲವೊಂದು ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಈಗ ನಿಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮತ್ತು ಕನ್ನಡಿಗರಿಗೆ ಹೇಳೋದಾದ್ರೆ, ಅಂದರೆ ನಿಮ್ಮ ವ್ಯಕ್ತಿತ್ವದ ಮೂಲಕ ಎಲ್ರಿಗೂ ಇಷ್ಟ ಆಗಿದ್ರಿ, ಕನ್ನಡಿಗರಿಗೂ ಕೂಡ. ಜೊತೆಗೆ ನಿಮ್ಮ ಉತ್ತರ ಕರ್ನಾಟಕದ ಮಂದಿ ತುಂಬಾ ಸಪೋರ್ಟ್ ಮಾಡಿದರು ನಿಮಗೆ. ಸೊ ಒಂದು ಹಾಡಿನ ಮೂಲಕ ಅವ್ರಿಗೇನಾದರೂ ಹೇಳೋದಿದ್ರೆ ಹೇಳ್ಬೋದು. ನಾನು ಉತ್ತರ ಕರ್ನಾಟಕ ನನ್ನ ಜನತೆಗೆ, ನನ್ನ ಅಭಿಮಾನಿ ಬಳಗಕ್ಕೆ, ನನ್ನ ಪ್ರೀತಿಸೋ ಜನಕ್ಕೆ ನಾ ಏನು ಹೇಳಿದ್ರು ಕಡಿಮೆ. ಅವ್ರನ್ನ ಯಾವಾಗೂ ನಾ ಬಿಟ್ಟುಕೊಡಂಗಿಲ್ಲ. ನನ್ನ ಯಾವಾಗೂ ಅವ್ರು ಎಂಥ ಪರಿಸ್ಥಿತಿಯಾಗ, ಎಂಥ ಸಮಯದಾಗ, ಎಂಥ ಕಷ್ಟದಾಗ, ಎಂಥ ಮಾಡು ಪೊಸಿಷನ್ ಇದ್ದಾಗೂ ನಾನು ಬಿಟ್ಟು ಕೊಟ್ಟಿಲ್ಲ. ನನ್ನ ಜೀವ ಹೋದ್ರೂ ನಾನು ಬಿಟ್ಟು ಕೊಡಂಗಿಲ್ಲ. ಅಭಿಮಾನಿಗಳಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ನನ್ನ ಮ್ಯಾಲೆ ಇಟ್ಟಿರೋ ಭರೋಸಾ, ನಂಬಿಕೆ ಅವ್ರದ್ದು ಭಾಳ ಐತಿ. ಮಾಳು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ಹೆಸರು ಮಾಡಬೇಕು ಅನ್ನೋದು ಅವ್ರದ್ದು ಭಾಳ ಐತಿ. ಅವ್ರಿಗೆ ನಾ ಏನು ಕೊಡಬೇಕಾದ, ನಾ ಏನು ಅವ್ರಿಗೆ ನನಗೆ ತಿಳಿದೇನು ದುಡ್ಡು ಬಿಡೋದಿಲ್ಲ, ಏನು ಬಿಡೋದಿಲ್ಲ. ಯಾಕಂದ್ರೆ ನಾನು ತಲೆ ಬಿಡೋದು ಮಾಳೊಂದು ಒಳ್ಳೆಯ ಕಂಠದಿಂದ ಒಂದು ಹಾಡು. ಮಾಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಒಳ್ಳೆ ಸಿಂಗರ್ ಆಗಬೇಕು, ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಅವ್ರಿಗೆ ಭಾಳ ಐತ್ರಿ. ಅವ್ರಿಗೋಸ್ಕರ ಒಂದು ಡ್ರೈವರ್ ಸಾಂಗ್ ಒಂದು ಕೊಟ್ಟಿನಿ. ಅದನ್ನ ಎಷ್ಟೋ ಉನ್ನತ ಮಟ್ಟಕ್ಕೆ, ಎಷ್ಟೋ ಎತ್ತರಕ್ಕೆ ಬೆಳೆಸಿ ಕೊಟ್ಟರು. ಅದರಿಂದ ನಾನು ಎಲ್ಲೋ ಹೋಗಿ ಮುಟ್ಟಿನಿ. ಅದ್ರ ತಕ್ಕಂತೆ ಇನ್ನೊಂದು ಡ್ರೈವರ್ ಸಾಂಗ್ ಯಾವ್ದು ಕೊಟ್ಟಿದನಪ್ಪ ಅಂದ್ರೆ, ಈಗ ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ದಾಗ ಐತದ. ಅದು ಒಂದು ಹಾಡಿನ ಮೂಲಕನೇ ಹೇಳ್ಬಿಡಿ ಮೇಡಮ್, ಯಾಕಂದ್ರೆ ಎಲ್ಲರಿಗೂ ಒಂದು ಥರ ಖುಷಿ ಆಕೈತಿ. ಓ ಸುಂದರಿ ನೀ ನನ್ನ ಬಂಗಾರಿ, ಓ ಸುಂದರಿ ನೀ ನನ್ನ ಬಂಗಾರಿ, ಮೆಚ್ಚಿ ಡ್ರೈವರನ ರೈತನ ಮಗನ
ಬಿಟ್ಟ ಹೋಗ ಬ್ಯಾಡ ನೀನು ನನ್ನ ಸುಂದರಿ ಬಂಗಾರಿ. ಈ ಸಾಂಗ್ ಡ್ರೈವರ್ಗೋಸ್ಕರ. ಯಾಕಂದ್ರೆ ಡ್ರೈವರ್ಗಳ್ದಂದ್ರೆ ಇನ್ನೊಂದು ನುಡಿ ಅಂದ್ರೆ ಲೇಡೀಸ್ ವರ್ಷನ್ ಅದನ್ನೊಂದು ಹಾಡ್ಬೇಕಾಕೈತಿ. ಯಾಕಂದ್ರೆ ಜನಕ್ಕೆ ಅದನ್ನೊಂದು ಹಾಡ್ಬೇಕಾಯ್ತು ಮಾಡು ಅನ್ನೋಕ್ಕಿಂತನೂ ಅದನ್ನೊಂದು ಹಾಡ್ಬೇಕಾಗೈತಿ. ಅದು ಯಾವ್ದಪ್ಪ ಅಂದ್ರೆ ಸಿಂಗರ ತೃಪ್ತಿ ಧಾರವಾಡ್ರಿ. ಅದು ಸಾಂಗ್ ಫಸ್ಟ್ನೇದ ಒಳ್ಳೆ ಕಲಾವಿದೆ. ಹೇ ಡ್ರೈವರ ನಾನಿನ್ನ ಲವ್ವರ, ಹೇ ಡ್ರೈವರ ನಾನಿನ್ನ ಲವ್ವರ, ದೇಶ ತೀರಿಗಿ ಬರೋ ನನ್ನ ಸಾಹುಕಾರ, ನಿನ್ನ ನೋಡಿದರ ಏನು ಒಂತರ ಡ್ರೈವರನ ಲವ್ವರನ. ಯಾರು ಇದು ಡ್ರೈವರ್ ಲವರು? ಅಂದ್ರೆ ಒಂದು ಸ್ಟೋರಿ ಹೆಂಗೆ ಗೊತ್ತದ, ಬ್ರೇಕಪ್ ಸ್ಟೋರಿ ಅಲ್ಲ, ಒಂದು ಒಳ್ಳೆ ಒಂದು ಬಾಂಡಿಂಗ್ ಚಲೋ ಇರ್ತೈತಿ, ಇಬ್ರು ಪ್ರೀತಿ ಪ್ರೇಮ ಚಲೋ ಇರ್ತೈತಿ. ಅಂದ್ರೆ ಡ್ರೈವರ ಹೊರಗೆ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ದುಡಿಯಾಕೆ ಹೋಗಿರ್ತಾನು. ಇಲ್ಲಿ ಒಂದು ಪ್ರೀತಿಸೋ ಹುಡುಗಿ ಮನ್ಯಾಗ ಇರ್ತೈತಿ. ಯಾಕಾರ ದಿನ ನೆನೆಸ್ಕೊಲ್ದ ಹೊತ್ತೆ ಇಲ್ಲ, ಕ್ಷಣನೇ ಇಲ್ಲ, ನಿಮಿಷ ಇಲ್ಲ ಅಂದಾಗ ಹಿಂಗೇನೋ ನೆನಪಾಗಿ ಕಾಲ್ ಮಾಡ್ತಾಳೆ. ಅಂದ್ರೆ ಡ್ರೈವರ್ ಅಕ್ಕಿಲವರ ಡ್ರೈವರ್ ಕಾಲ್ ಮಾಡ್ತಾನೆ. ಹೇ ಡ್ರೈವರ, ಅಂದ್ರೆ ನೀನು ನೆನಪು ಭಾಳ ಆಗಾಕತ್ತೈತಿ, ನೀ ಎಲ್ಲಿದಿ, ಯಾವಾಗ ಬರ್ತಿ, ನೀನು ನೋಡೋ ಹಂಗಾಗೈತಿ, ನಾವು ಯಾವಾಗ ಮದುವೆ ಆಗೋದ, ನಾವು ಯಾವಾಗ ಸಂಸಾರ ಮಾಡೋದ, ಯಾವಾಗ ಒಂದಾಗೋದ, ನಮ್ಮ ಮನೆಯವ್ರನ್ನ ಯಾವಾಗ ಒಪ್ಸೋದ. ಎಷ್ಟೋ ಜನಕ್ಕೆ ರಿಯಲ್ ಐತಿ. ನಾ ಕಾಲ್ಪನಿಕ್, ನಾ ಒಬ್ಬರದೇನು ತಿಟ್ಕೊಂಡು ಮಾಡಿಲ್ರಿ ಅದನ್ನ ಸ್ಟೋರಿ. ನನಗೆ ಎಲ್ಲರಿಗೂ ಅನ್ವಯ ಆಗಲಿ, ನನ್ನ ಡ್ರೈವರ್ಗಳ ಬಳಗಕ್ಕೆ ಎಲ್ಲರಿಗೂ ಅನ್ವಯ ಆಗಲಿ, ಪ್ರತಿಯೊಂದು ಜನಕ್ಕೂ ಅನ್ವಯ ಆಗಲಿ, ಖುಷಿಯಿಂದ ಕೇಳೋ ಜನಕ್ಕೂ ಅನ್ವಯ ಆಗಲಿ. ಯಾಕಂದ್ರೆ ಇದ್ರಾಗ ನಾನು ಎಂಥ ಶಬ್ದ ಬಳಸಿದೇನಂದ್ರೆ ಪ್ರತಿಯೊಬ್ಬರು ಸಾಂಗ್ ಕೇಳ್ಬೇಕು. ಅದನ್ನು ಯಾರು ಸಾಂಗ್ ಅವಾಯ್ಡ್ ಮಾಡಬಾರ್ದು ಅದನ್ನು. ಯಾಕಂದ್ರೆ ಅಶ್ಲೀಲ ಶಬ್ದ ಅಂತಿ ಒಂದಿಲ್ಲ, ಒಂದು ಮೆಚ್ಚುಗೆ ಹಾಡ, ಒಳ್ಳೆ ಒಂದು ನನಗೆ ನಮ್ಮ ನೇಚರ್ ತಕ್ಕಂಗ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗೋಲ್ದಂತ ಹಾಡಿದ ಹೇಳಕ್ಕೆ ಇಷ್ಟಪಡ್ತನು. ಒಳ್ಳೆ ಸಾಂಗ್ ಐತಿ, ನೀವು ಒಮ್ಮೆ ಕೇಳಿ ನೋಡ್ರಿ. ಮಾಳು ನಿಪ್ನಾಳ ಸಿಂಗರ್ ಯೂಟ್ಯೂಬ್ ಚಾನಲ್ ಕೇಳಿ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ಮಾಳೋಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿಗೆ ಒಳ್ಳೇದಾಗಲಿ. ಸೊ ಮುಗೀತು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಮಾಳು ನಿಪ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೇ, ಬೆಂಗಳೂರು.